So good morning, dear brothers and sisters. ನಮ್ಮ ಸ್ವಲ್ಪ ಹೊತ್ತಿನ ಧ್ಯಾನಕ್ಕಾಗಿ ದೇವರ ವಾಕ್ಯದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. So when the Bible is filled with unnamed and unsung heroes of the faith, ಸತ್ಯವೇದದಲ್ಲಿ ಅನೇಕ ಹೆಸರಿಲ್ಲದ, ಯಾವುದೇ ಹೊಗಳಿಕೆ ಇಲ್ಲದ, ಯಾವುದೇ ರೀತಿಯಲ್ಲೂ ಮುಂಚೂಣಿಗೆ ಬಾರದ ಅನೇಕ ನಂಬಿಗಸ್ತ ಸ್ತ್ರೀಯರನ್ನು ದೇವರ ವಾಕ್ಯವು ಚಿತ್ರೀಕರಿಸುವಂಥದ್ದಾಗಿದೆ. ಅವರ ಒಂದು ದೃಢವಾದಂಥ ಒಂದು ತೀರ್ಮಾನ, ಒಂದು ನಿರ್ಧಾರ, ಅದು ಸಂಪೂರ್ಣ ಚಿತ್ರಣವನ್ನೇ ಬದಲಾಯಿಸಿದಂಥ ಅನೇಕ ನಿದರ್ಶನಗಳನ್ನು ನಾವು ದೇವರ ವಾಕ್ಯದಲ್ಲಿ ಓದುವಂತರಾಗಿದ್ದೇವೆ. ಇನ್ಫ್ಯಾಕ್ಟ್ ಬೈಬಲ್ ಇಸ್ ಫಿಲ್ಡ್ ವಿತ್ ಅನ್ನೇಮ್ಡ್ ಅಂಡ್ ಅನ್ಸಂಗ್ ಹೀರೋಸ್ ಆಫ್ ದ ಫೇತ್. ಸಮ್ ಆರ್ ರೆಫರ್ಡ್ ಟು ಆಸ್ ಮೇಟ್ಸ್. ಕೆಲವರು ಹೆಸರಿಲ್ಲದ, ಅನೇಕ ಯಾವುದೇ ಹೊಗಳಿಕೆ ಇಲ್ಲದಂಥ, ಯಾವುದೇ ರೀತಿಯಲ್ಲಿ ಮುಂಚೂಣಿಗೆ ಬಾರದಂಥ ಅನೇಕ ಸ್ತ್ರೀಯರನ್ನು ದೇವರ ವಾಕ್ಯದಲ್ಲಿ ಓದುವಂತರಾಗಿದ್ದೇವೆ. ಸೊ ಬರೀ ಕೆಲವು ಕಡೆ ಕೆಲಸದವರು, ಮನೆಯ ಕೆಲಸದವರು, ಇನ್ನು ಕೆಲವು ಕಡೆಯಲ್ಲಿ ಸಾಧಾರಣವಾದಂಥ ಸ್ತ್ರೀಯರು, ಈ ರೀತಿಯಂಥ ಚಿತ್ರಗಳನ್ನು ದೇವರ ವಾಕ್ಯದಲ್ಲಿ ನಾವು ಓದುವಂತರಾಗಿದ್ದೇವೆ. ಇನ್ಫ್ಯಾಕ್ಟ್ ದ ಡಿಸಿಷನ್, ದ ಸ್ಟೆಪ್ ದೇ ಟುಕ್, ಇಟ್ ಬ್ರಾಟ್ ಎ ಗ್ರೇಟ್ ಚೇಂಜ್ ಇನ್ ದ ಹಿಸ್ಟ್ರಿ. ಪ್ರೇರೆ, ಮುಂಜಾನೆ ನಾವು ನಮ್ಮ ಸ್ವಲ್ಪ ಹೊತ್ತಿನ ಒಂದು ಸಮಯಕ್ಕೋಸ್ಕರವಾಗಿ ಲೆಟ್ಸ್ ಲುಕ್ ಅಟ್ 2 ವಿಮೆನ್ ಇನ್ ದ ಸ್ಕ್ರಿಪ್ಚರ್ಸ್. ದೇವರ ವಾಕ್ಯದಿಂದ ಇಬ್ಬರು ಸ್ತ್ರೀಯರ ಕುರಿತಾಗಿ ನಾವು ಅವಲೋಕನ ಮಾಡಿಕೊಳ್ಳುವಂತರಾಗಿರೋಣ. ವುಮೆನ್ ಆಫ್ ಸರೆಂಡರ್, ವುಮೆನ್ ಆಫ್ ಸ್ಯಾಕ್ರಿಫೈಸ್. ದಯಮಾಡಿ ಮೊದಲನೇ ಸಮುವೇಲನ ಪುಸ್ತಕ ಮೊದಲನೇ ಅಧ್ಯಾಯದಲ್ಲಿ ಕೆಲವು ವಚನಗಳನ್ನು ಮುಂಜಾನೆ ನಾವು ಓದಿಕೊಳ್ಳೋಣ. ದಯಮಾಡಿ ತಿರುಗಿಸ್ರಿ. ಮೊದಲನೇ ಸಮುವೇಲನ ಪುಸ್ತಕ, ಫಸ್ಟ್ ಸ್ಯಾಮ್ಯುಯಲ್ ಚಾಪ್ಟರ್ 1, ಮೊದಲನೇ ಸಮುವೇಲನ ಪುಸ್ತಕ ಮೊದಲನೇ ಅಧ್ಯಾಯ 10ನೇ ವಚನ. ನಾವು ಹೀಗೆ ಓದ್ತೇವೆ. And she was in bitterness of soul and prayed unto the Lord and wept sore. ಬಹು ದುಃಖದಿಂದ ಕಣ್ಣೀರು ಸುರಿಸುತ್ತಾ ಯೆಹೋವನನ್ನು ಕುರಿತು, ಸೇನಾಧೀಶ್ವರನಾದ ಯೆಹೋವನೇ, ನಿನ್ನ ದಾಸಿಯ ದುಃಖವನ್ನು ಪಾರಂಭರಿಸು. ನನ್ನನ್ನು ತಿರಸ್ಕರಿಸದೆ ಕನಿಕರವಿಟ್ಟು ನನಗೊಬ್ಬ ಮಗನನ್ನು ಕೊಡಬೇಕು. ಅವನು ಜೀವದಿಂದಿರುವ ತನಕ ನಿನ್ನವನಾಗಿ ಇರುವ ಹಾಗೆ ನಿನಗೆ ಪ್ರತಿಷ್ಠಿಸಿ ಕೊಡುವೆನು. ಅವನ ತಲೆಯ ಮೇಲೆ ಕ್ಷೌರ ಕತ್ತಿಯನ್ನು ಬರಗೊಡಿಸುವುದಿಲ್ಲ ಎಂದು ಪ್ರಾರ್ಥಿಸಿ ಹರಕೆ ಮಾಡಿದಳು. ಆಕೆಯು ಬಲು ಹೊತ್ತಿನವರೆಗೆ ಯೆಹೋವನ ಮುಂದೆ ಪ್ರಾರ್ಥನೆ ಮಾಡುತ್ತಿರುವಾಗ ಏಲಿಯು ಆಕೆಯ ಬಾಯನ್ನೇ ನೋಡುತ್ತಿದ್ದನು. ಆಕೆ ಹೃದಯದಲ್ಲಿ ಪ್ರಾರ್ಥಿಸುತ್ತಿದ್ದರಿಂದ ತುಟಿಗಳು ಮಾತ್ರ ಅಲ್ಲಾಡುತ್ತಿದ್ದವು, ಶಬ್ದ ಕೇಳಿಸಲಿಲ್ಲ. ಆದದರಿಂದ ಈಕೆಯು ಮದ್ಯಪಾನ ಮಾಡಿದ್ದಾಳೆಂದು ಅವನು ನೆನೆಸಿ, ನಿನ್ನ ಅಮಲು ಇನ್ನೂ ಇಳಿಯಲಿಲ್ಲವೋ, ದ್ರಾಕ್ಷಾರಸದ ಮತ್ತು ನಿನ್ನನ್ನು ಬಿಟ್ಟು ಹೋಗಲಿ ಅನ್ನನು. ಅದಕ್ಕೆ ಹನ್ನಳು, ಸ್ವಾಮಿ, ಹಾಗಲ್ಲ, ನಾನು ಬಹು ದುಃಖ ಪೀಡಿತಳು, ದ್ರಾಕ್ಷಾರಸವನ್ನಾದರೂ ಬೇರೆ ಯಾವ ಮದ್ಯವನ್ನಾದರೂ ಕುಡಿದವಳಲ್ಲ. ನನ್ನ ಮನೋವೇದನೆಯನ್ನು ಯೆಹೋವನ ಮುಂದೆ ಹೊಯ್ದಿದ್ದೇನೆ. ನಿನ್ನ ದಾಸಿಯಾದ ನನ್ನನ್ನು ಅಯೋಗ್ಯಳೆಂದು ನೆನೆಸಬೇಡ. ಈವರೆಗೆ ನನ್ನ ಹೆಚ್ಚಾದ ಚಿಂತೆಯನ್ನು, ವ್ಯಥೆಯನ್ನು ಅರಿಕೆ ಮಾಡಿಕೊಡುತ್ತಿದ್ದೇನೆ ಎಂದು ಹೇಳಿದಳು. ಆಗ ಏಲಿಯು ಆಕೆಗೆ, ಸಮಾಧಾನದಿಂದ ಹೋಗು, ಇಸ್ರಾಯೇಲ್ ದೇವರು ನಿನ್ನ ಪ್ರಾರ್ಥನೆಯನ್ನು ನೆರವೇರಿಸಲಿ ಎನ್ನಲು. ಹನ್ನಳು ಏಲಿಗೆ, ನಿನ್ನ ದಾಸಿಯ ಮೇಲೆ ಕಟಾಕ್ಷಗಳೆಂದು ಹೇಳಿ ಹೊರಟು ಹೋಗಿ ಊಟ ಮಾಡಿದಳು. ಆಮೇಲೆ ಆಕೆಯ ಮೋರೆಯಲ್ಲಿ ದುಃಖವು ಕಾಣಲಿಲ್ಲ ಎಂಬುವಂತಾದೆ. ಪ್ರೇರಿನ ಓದಿಯಂತ ವಾಕ್ಯ ಭಾಗವನ್ನು ಕರ್ತನು ತಾನೇ ಆಶೀರ್ವದಿಸಲಿ. ಪ್ರೇರಿನ ಓದಿಯಂತ ಒಂದು ವಾಕ್ಯ ಭಾಗದಲ್ಲಿ ವಾಟ್ ಡು ವಿ ಲರ್ನ್, ವಾಟ್ ಡು ವಿ ಸೀ ಇನ್ ದ ಲೈಫ್ ಆಫ್ ಹ್ಯಾನಾ? ಹನ್ನಳ ಒಂದು ಜೀವಿತದಲ್ಲಿ ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ವಿ ಸಿ, ವಾಟ್ ಟೈಪ್ ಆಫ್ ವುಮೆನ್ ಶಿ ವಾಸ್. ಆಕೆಯಲ್ಲಿ ಇದ್ದಂತಹ ಒಂದು ಗುಣಲಕ್ಷಣವಾದರೂ ಏನು, ಆಕೆಯಲ್ಲಿ ಕಲಿಯ ವಿಶ್ವಾಸಿಗಳ ಅಂತ ನಮಗೆ ಅಲ್ಲಿ ಕಲಿಸುವಂತಹ ಒಂದು ಪಾಠವಾದರೂ ಏನು ಎಂಬುದಾಗಿ ಪ್ರೇರೆ ಮುಂಜಾನೆ ನಾವು ಇರುವಂತಹ ಒಂದು ಸ್ವಲ್ಪ ಸಮಯದಲ್ಲಿ ನಾವು ಅವಲೋಕನ ಮಾಡಿಕೊಳ್ಳುವಂತ. ದ ವೆರಿ ಫಸ್ಟ್ ಥಿಂಗ್ ವಾಟ್ ವಿ ಸಿ ಹಿಯರ್ ಇಸ್, ಮೊದಲನೇದಾಗಿ ನಾವು ಕಾಣುವಂತಹದ್ದು, ಶಿ ವಾಸ್ ಎ ವುಮೆನ್ ಆಫ್ ಪ್ರೇಯರ್. ಪ್ರಾರ್ಥನೆಯ ಸ್ತ್ರೀ ಆಕೆ ಆಗಿದಳು. ಯಾಕೆಂಬುದಾಗಿದೆ ಮೊದಲನೇ ವಚನ 12ನೇ ವಚನದಲ್ಲಿ ನಾವು ಈಗಾಗಲೇ ಓದಿದಾಗಿ ನೋಡ್ತೇವೆ. As she kept on praying to the Lord, ಅಲ್ಲಿ ದೇವರ ಒಂದು ಆಲಯಕ್ಕೆ ಬಂದು ಅಲ್ಲಿ ಪ್ರಾರ್ಥನೆಯಲ್ಲಿ ಅಲ್ಲಿ ತೊಡಗಿಸಿಕೊಂಡಂತಹ ಒಂದು ಸನ್ನಿವೇಶ ನೋಡುವಂತರಾಗಿದ್ದೇವೆ. ಶಿ poured out, ಆಕೆ ಇಲ್ಲಿದ್ದಂಥ ಎಲ್ಲ ಮನೋವೇದನೆಯನ್ನು, ಕರ್ತನೇ, ನನ್ನ ದುಃಖ ಗಾಂತರಾಗಿ ಇದ್ದೇನೆ, ದಯಮಾಡಿ ನನ್ನ ಒಂದು ಪ್ರಾರ್ಥನೆಯನ್ನು ಲಾಲಿಸು ಎಂಬುದಾಗಿ ದೇವರ ಪ್ರಸನ್ನತೆಗೆ ಬಂದು ದೇವರ ಆಲಯದಲ್ಲಿ ಅಲ್ಲಿ ತನ್ನ ಎಲ್ಲ ನೋವನ್ನು ಕರ್ತನ ಮುಂದೆ ಹೇಳಿಕೊಂಡಂತ ಆ ಒಂದು ಚಿತ್ರಣವನ್ನು ನಾವು ನೋಡುವಂತರಾಗಿದ್ದೇವೆ. ಓ ಪ್ರಿಯರೇ, ಇಟ್ಸ್ ವೆರಿ ಡಿಫಿಕಲ್ಟ್ ಟು ಸಿ ಇನ್ ಟುಡೇಸ್ ವರ್ಲ್ಡ್. ಈ ಒಂದು ದಿನಗಳಲ್ಲಿ ಪ್ರಾರ್ಥನೆಯ ಆ ಒಂದು ವೀರರನ್ನು ನೋಡುವುದು ಬಹಳ ಕಷ್ಟ. ಹಿಯರ್ ಇಸ್ ಅ ಲೇಡಿ, ಇಲ್ಲಿ ಒಬ್ಬ ಸ್ತ್ರೀಯನ್ನು ನೋಡುವಂತರಾಗಿದ್ದೇವೆ, ವುಮೆನ್ ಆಫ್ ಪ್ರೇಯರ್, ಪ್ರಾರ್ಥನೆಯ ಸ್ತ್ರೀ. ಅಲ್ಲಿ ಯಥಾರ್ಥವಾಗಿ ದೇವರ ಬಳಿಗೆ ಬಂದು, ಸ್ವಾಮಿ, ನನ್ನ ಒಂದು ಸಮಸ್ಯೆ ಇದಾಗಿದೆ, ನನ್ನ ಒಂದು ದುಃಖದ ಮನದಾಳದ ನೋವನ್ನು ಪರಿಹರಿಸು ಎಂಬುದಾಗಿ ನೇರವಾಗಿ ದೇವರ ಬಳಿಗೆ ಬಿಂದಿಸ್ತಾ ಇರುವಂತಹ ಒಂದು ಚಿತ್ರವನ್ನು ನೋಡುವಂತರಾಗಿದ್ದೇವೆ. ವೆನ್ ವಿ ಸಿ ಆ ಪ್ರಾರ್ಥನೆ ಮುತ್ತಿದ್ದಾಗಿ ಪ್ರೇರೆ, ನನಗೆ ಒಂದು ನೆನಪು ಬರುವಂತಹದ್ದು ಸುಜಾನಾ ವೆಸ್ಲಿ. ಶಿ ಇಸ್ ಕಾಲ್ಡ್ ಆಸ್ ದ ಮದರ್ ಆಫ್ ಮೆಥೋಡಿಸಮ್. ಆ ಮೆಥೋಡಿಸ್ಟ್ ಚರ್ಚಿನ ಆ ಮೂಲ ಒಂದು ಎಲ್ಲ ರಿವೈವಲ್ ಆಗಲಿಕ್ಕೆ ಒಂದು ರೀತಿಯಲ್ಲಿ ಶಿ ಇಸ್ ಕಾಲ್ಡ್ ಆಸ್ ದ ಮದರ್ ಆಫ್ ಮೆಥೋಡಿಸಮ್. ಯಾಕೆಂಬುದಾಗಿ ಹೇಳಿದ್ರೆ, ಶಿ ಹ್ಯಾಸ್ 19 ಚಿಲ್ಡ್ರನ್, 19 ಮಕ್ಕಳು. ಬಡತನ, ಆ ಒಂದು ಬಡತನದ ಮಧ್ಯದಲ್ಲಿ ಶಿ ಮೇಡ್ ಶ್ಯೂರ್ ದೇರ್ ಇಸ್ ಆಲ್ವೇಸ್ ಟೈಮ್ ಫಾರ್ ಪ್ರೇಯರ್ ಅಂಡ್ ಬೈಬಲ್ ಸ್ಟಡಿ ಅಟ್ ಹೋಮ್. ಅತ್ಯಂತ ಬಡತನ,
19 ಮಕ್ಕಳು, 19 children. ಆ 19 ಮಕ್ಕಳ ಆ ಒಂದು ಬಡತನದ ಮಧ್ಯದಲ್ಲಿ she made sure there was prayer and Bible study at home. ಮನೆಯಲ್ಲಿ ಯಾವುದೇ ಸಮಯದಲ್ಲೂ ಸಹ ಬೈಬಲ್ ಸ್ಟಡಿ ಪ್ರಾರ್ಥನೆ ತಪ್ಪದೇ ಇರುವ ಹಾಗೆ ಆಕೆ ಯಾವಾಗಲೂ ನೋಡ್ಕೊಂಡಿಲ್ಲ. ಬೇರೆ ಆಕೆ ಮಾಡ್ತಿದ್ದಂಥ ಪ್ರತಿನಿತ್ಯದ ಕಾರ್ಯ ಏನೆಂಬುದಾಗಿದ್ರೆ ಪ್ರತಿ ದಿನ ಒಂದು ಮಗುವಿಗೆ ಹೆಸರನ್ನು ಹೇಳಿ ಪ್ರಾರ್ಥನೆ ಮಾಡುವಂಥದ್ದು. ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ ಪ್ರತಿನಿತ್ಯ ಆಕೆ ಪ್ರತಿ ಒಂದು ದಿನ ಒಂದೊಂದು ಮಗುವನ್ನು ಕರೆದು ಪ್ರಾರ್ಥನೆ ಮಾಡ್ತಿದ್ಲು. ಮಾತ್ರವಲ್ಲ, ಪ್ರತಿನಿತ್ಯ 1 to 1 ಒಂದೊಂದು ಮಗುವನ್ನು ಸಹ ಕೂರಿಸಿಕೊಂಡು ಹೌ ಯು ಹ್ಯಾವ್ ಟು ಗ್ರೋ ಸ್ಪಿರಿಚುವಲಿ ಎಂಬುದಾಗಿ ಪಾಠವನ್ನು ಆಕೆ ಮಾಡ್ತಾ ಇದ್ಲು. ತನಗೆ ಸಮಯ ಸಿಕ್ಕದೇ ಕಾರಣ ಅಡಿಗೆ ಮನೆಯಲ್ಲಿ ತನ್ನ ಏಪ್ರನ್ ಅನ್ನು ಹಾಕಿಕೊಂಡು ಪ್ರಾರ್ಥನೆಯಲ್ಲಿ ಸಮಯವನ್ನು ಕಳೀತಾ ಇದ್ಲು. ಬೇರೆ ಗಾಡ್ ಹರ್ಡ್ ಅವರ್ ಪ್ರೇಯರ್. ಸುಸನ್ನಾ ವೆಸ್ಲಿ, ದಿ ಗ್ರೇಟ್ ರಿವೈವಲ್ 19th century ಆದಂತಹ ಒಂದು ರಿವೈವಲ್ ಯುರೋಪಿನಲ್ಲಿ ಪ್ರೇರೆ, ಶಿ ಗೇವ್ 2 very profound preachers to the world. ಎಲ್ಲರೂ ಸಹ ಪ್ರಾಯಶಃ ಅನೇಕ ಪುಸ್ತಕಗಳು, ಅನೇಕ ಪ್ರೀಚರ್ಸ್, ಅನೇಕ ಮೆಸೇಜ್ಗಳು ಅವರು ಕೇಳಿದ್ರು. ಜಾನ್ ವೆಸ್ಲಿ ಮತ್ತು ಚಾರ್ಲ್ಸ್ ವೆಸ್ಲಿ ಅಂತ ಪ್ರಸಿದ್ಧವಾದಂಥ ಇಬ್ಬರು ಸೇವಕರನ್ನು, ಇಬ್ಬರು ಪ್ರೀಚರ್ಸ್ ಅನ್ನು ಆಕೆಯ ಲೋಕಕ್ಕೆ ಕೊಟ್ಟರು. She was a woman of prayer. ಸುಸನ್ನಾ ವೆಸ್ಲಿ ಮೊದಲು ಪ್ರಾಯಶಃ ಮನೆಗೆ ಹೋದ್ಮೇಲೆ ಗೂಗಲ್ ಅಲ್ಲಿ ಮಾಡ್ರಿ. She made one commitment ಏನೆಂಬುದಾಗಿ ಹೇಳಿದ್ರೆ, early in life, I will never spend more time in leisurely entertainment than she did in prayer and Bible study. ಪ್ರಾರ್ಥನೆ ಬೈಬಲ್ ಸ್ಟಡಿಗಿಂತಲೂ ಹೆಚ್ಚಾಗಿ ನಾನು ಎಂಟರ್ಟೈನ್ಮೆಂಟ್ಗೆ ಸಮಯವನ್ನು ಕೊಡುವುದಿಲ್ಲ ಎಂಬುದಾಗಿ ಒಂದು ಪ್ರತಿಜ್ಞೆಯನ್ನು ಆಕೆ ತನ್ನ ಜೀವಿತದಲ್ಲಿ ಮಾಡಿಕೊಂಡಿಲ್ಲ. ಸುಸನ್ನಾ ವೆಸ್ಲಿ ಪ್ರೇರೆ, ಗಾಡ್ ಹಾನರ್ಡ್ ಅವರ್ ಪ್ರೇಯರ್. ಅವರ್ ಕಮಿಟ್ಮೆಂಟ್ ಅನ್ನು ಆಕೆ ಹಾನರ್ ಮಾಡಿ ಇಬ್ಬರು ಬಹಳ ಪ್ರಸಿದ್ಧರಾದಂತಹ ಬೋಧಕರನ್ನು ಲೋಕದಲ್ಲಿ ಕೊಟ್ಟಂತಹ ಒಂದು ನಿದರ್ಶನ ನೋಡುವಂತವಾಗಿದೆ. ಬೇರೆ ಹಿಯರ್ ಹಾನಾ ವಿ ಸಿ ಅ ವುಮನ್ ಆಫ್ ಪ್ರೇಯರ್, ಪ್ರಾರ್ಥನೆಯ ಸ್ತ್ರೀ. ಶಿ ಇಸ್ ನಾಟ್ ಓನ್ಲಿ ಅ ವುಮನ್ ಆಫ್ ಪ್ರೇಯರ್, ಅಲ್ಲಿ ಎರಡನೇದಾಗಿ ಪ್ರೇರೆ, ಶಿ ವಾಸ್ ಅ ವುಮನ್ ಆಫ್ ಪ್ಯಾಷನ್ ಫಾರ್ ಗಾಡ್ಸ್ ಬೆಸ್ಟ್. ದೇವರಿಂದ ಉತ್ತಮವಾದನ್ನು ಅಪೇಕ್ಷಿಸಿದಂತಹ ಸ್ತ್ರೀ. ಅಲ್ಲಿ ಆಕೆ ಪ್ರಾರ್ಥನೆ ಮಾಡಿದಾಗ ವಾಟ್ ಡಿಡ್ ಶಿ ಪ್ರೇ? ಹ್ಯಾವ್ ಯು ಅಬ್ಸರ್ವ್? ಆಕೆ ಪ್ರಾರ್ಥನೆ ಮಾಡಿದಾಗ, ಸ್ವಾಮಿ ನನಗೆ ಒಂದು ಮಗುವನ್ನು ಕೊಡು ಎಂಬುದಾಗಿ ಪ್ರಾರ್ಥನೆ ಮಾಡಿಲ್ಲ. ಒಂದು ಹೆಣ್ಣು ಮಗಲಾಗಲಿ ಗಂಡು ಮಗಲಿ ಯಾವ್ದಾದ್ರು ಒಂದು ಪ್ರಾರ್ಥನೆ, ಒಂದು ಮಗುವನ್ನು ಕೊಡು ಎಂಬುದಾಗಿ ಆಕೆ ಪ್ರಾರ್ಥನೆ ಮಾಡಬಹುದಾಯ್ತು. ಬಟ್ ಶಿ ಡಿಡ್ ನಾಟ್ ಪ್ರೇ ಲೈಕ್ ದಟ್. ನನಗೆ ಒಂದು ಮಗುವನ್ನು ಕೊಡು, ಒಂದು ಗಂಡು ಮಗುವನ್ನು ಕೊಡು ಎಂಬುದಾಗಿ, ಮಗನನ್ನು ಕೊಡು ಎಂಬುದಾಗಿ ಆಕೆ ಗಿವ್ ಮಿ ಅ ಮ್ಯಾನ್ ಚೈಲ್ಡ್ ಎಂಬುದಾಗಿ ನೇರವಾಗಿ ಅಲ್ಲಿ ಸ್ಪಷ್ಟವಾದಂತಾಗಿ, ಗಾಡ್ ಇಸ್ ಎವ್ರಿಥಿಂಗ್ ಇಸ್ ಪಾಸಿಬಲ್ ವಿತ್ ಹಿಮ್. ಮನುಷ್ಯರಿಗೆ ಅಸಾಧ್ಯ, ನಥಿಂಗ್ ಇಸ್ ಇಂಪಾಸಿಬಲ್ ವಿತ್ ಗಾಡ್. ಹಿ ಕ್ಯಾನ್ ಗಿವ್ ಮ್ಯಾನ್ ಚೈಲ್ಡ್ ಫಾರ್ ಮಿ. ನನಗೆ ಮಗನನ್ನು ಕೊಡಲು ಆಕೆ ಶಕ್ತನು ಎಂಬುದಾಗಿ ಸ್ಪಷ್ಟವಾದಂತಹ ಒಂದು ಪ್ರಾರ್ಥನೆ ಅದಾಗಿತ್ತು. ಶಿ ಅ ವುಮನ್ ಆಫ್ ಪ್ಯಾಷನ್ ಫಾರ್ ಗಾಡ್ಸ್ ಬೆಸ್ಟ್. ಕರ್ತನೆ ನನಗೆ ಒಬ್ಬ ಮಗನನ್ನು ಕೊಡು. ಓಕೆ, ಶಿ ವಾಸ್ ಅ ವುಮನ್ ಆಫ್ ಕ್ಯಾರೆಕ್ಟರ್. ಯಾಕೆ ಎಂಬುದಾಗಿ ಹೇಳಿದ್ರೆ, ಅಲ್ಲಿರುವಂತಹ ಎಲ್ಲ ಒಂದು ವಾಸ್ತವಿಕವಾದಂತಹ ಸಂಗತಿ ಎಲ್ಲರಿಗೂ ಅಸಹ್ಯವನ್ನು ತರುವಂತಹ ಒಂದು ಸ್ಥಿತಿಯಲ್ಲಿ ಅಲ್ಲಿ ದೇವಾಲಯದಲ್ಲಿ ನಡೆಯುತ್ತಾ ಇತ್ತು. ಆಕೆ ಕಣ್ಣಾರೆ ಕಂಡಿದ್ದಳು. ಏಲಿಯ ಮಕ್ಕಳು ಎಲ್ಲ ರೀತಿಯ ಅನೈತಿಕವಾದಂತಹ ಕಾರ್ಯಗಳನ್ನು ದೇವಾಲಯದಲ್ಲಿ ನಡೀತಾ ಇದ್ದರು. ಅಲ್ಲಿ ದೇವರಿಗೆ ಒಂದು ರೀತಿಯಲ್ಲಿ ದುಃಖವನ್ನು ತರುವಂತಹ ವಾತಾವರಣ ನಿರ್ಮಾಣವಾದಂತಹ ಒಂದು ಸನ್ನಿವೇಶ ಅದಾಗಿತ್ತು. ನನಗೊಬ್ಬ ಮಗನನ್ನು ದೇವರು ಕೊಟ್ಟಿದ್ದೇ ಆಗಿದ್ದರೆ ನಾನು ದೇವರು ಮೆಚ್ಚುವಂತಹ ಒಂದು ರೀತಿಯಲ್ಲಿ ಆಲಯದಲ್ಲಿ ನನ್ನ ಮಗನನ್ನು ಕೊಡ್ತೇನೆ ಎಂಬುದಾಗಿ ಆಕೆ ತನ್ನ ಮನಸ್ಸಿನಲ್ಲಿ ಆಕೆ ಭಾವಿಸಿಕೊಂಡಿದ್ದಿರಬೇಕು. ನನಗೊಬ್ಬ ಗಂಡು ಮಗುವನ್ನು ಕೊಡು ಎಂಬುದಾಗಿ ಆಕೆ ಭಿನ್ನವಿಸಿದಳು. ಇಟ್ ವಾಸ್ ಅನ್ ಡೈರೆಕ್ಟ್ ರಿಕ್ವೆಸ್ಟ್ ಟು ಗಾಡ್, a woman of passion for God's best. ಉತ್ತಮವಾದದ್ದನ್ನು ದೇವರ ಬಳಿಯಲ್ಲಿ ಕೇಳಿಕೊಂಡಂತಹ ಸ್ತ್ರೀ ಆಕೆ ಆಗಿದ್ದಳು. ಮಾತ್ರವಲ್ಲ ಪ್ರಿಯರೇ, she was a woman of purity. She was a woman of character. She was not a woman of filthiness. ಅಲ್ಲಿ 13ನೇ ವಚನ ನೋಡುವಂತರಾಗಿದ್ದೇವೆ. How long are you going to stay drunk? ಏಲಿಯೋ ಆಕೆಯನ್ನು ನೋಡಿ ಅಲ್ಲಿ ದೇವಾಲಯದಲ್ಲಿ ಅಲ್ಲಿ ಆ ಯಜ್ಞವೇದಿಯ ಬಳಿಯಲ್ಲಿ ಆಕೆ ಪ್ರಾರ್ಥನೆ ಮಾಡ್ತಿರುವಾಗ, ಇನ್ನೆಲ್ಲೇ ತನಕ ನೀನು ಪ್ರಾರ್ಥನೆ ಮಾಡ್ತಾ ಇದ್ದಿ, ನಿನ್ನ ಅಮಲು ಇನ್ನೂ ಇಳಿಯಲಿಲ್ಲವೋ ಎಂಬುದಾಗಿ ಎಂಬುದಾಗಿ ಆತನು ಹೇಳಿದಂತಹ ಮಾತು ನೋಡುವಂತರಾಗಿದ್ದೇವೆ. ಆಕೆ ಹೇಳಿದಂತ ಮಾತೇನು? ಮದ್ಯಪಾನ ಮಾಡಿದ್ದಾಳೆಂದು ನೆನೆಸಿ ನಿನ್ನ ಅಮಲು ಇನ್ನೂ ಇಳಿಯಲಿಲ್ಲವೋ, ದ್ರಾಕ್ಷಾರಸದ ಮತ್ತು ನಿನ್ನನ್ನು ಬಿಟ್ಟು ಹೋಗಲಿ ಎಂಬುದಾಗಿ ಹೇಳಿದಾಗ ಪ್ರಿಯರೇ, ಆಕೆ ಹೇಳಿದಂತ ಮಾತು, ಸ್ವಾಮಿ ಹಾಗಲ್ಲ, ನಾನು ಬಹು ದುಃಖ ಪೀಡಿತಳು, ದ್ರಾಕ್ಷಾರಸವನ್ನಾದರೂ ಬೇರೆ ಯಾವ ಮದ್ಯವನ್ನಾದರೂ ಕುಡಿದವಳಲ್ಲ, ನನ್ನ ಮನೋವೇದನೆಯನ್ನು ಯೆಹೋವನ ಮುಂದೆ ಹೊಯ್ದಿದ್ದೇನೆ. ನಿನ್ನ ದಾಸಿಯಾದ ನನ್ನನ್ನು ಅಯೋಗ್ಯಳೆಂದು ನೆನೆಸಬೇಡ, ಈವರೆಗೆ ನನ್ನ ಹೆಚ್ಚಾದ ಚಿಂತೆಯನ್ನು ವ್ಯಥೆಯನ್ನು ಅರಿಕೆ ಮಾಡಿಕೊಳ್ಳುತ್ತಿದ್ದೇನೆ ಎಂಬುದಾಗಿ ಆಕೆ ಹೇಳಿದಂತಹ ಸಂಗತಿಯನ್ನು ನೋಡುವಂತವಾಗಿದೆ. ಶಿ ವಾಸ್ ಅ ವುಮನ್ ಆಫ್ ಕ್ಯಾರೆಕ್ಟರ್, ವುಮನ್ ಆಫ್ ಪ್ಯೂರಿಟಿ. ತನ್ನಲ್ಲಿರುವಂತದ್ದೆಲ್ಲವನ್ನು ಏಲಿಯ ಬಳಿಯಲ್ಲಿ ಆಕೆ ಹೇಳ್ತಾಳು, ದೇವರ ಮುಂದೆ ನನ್ನೆಲ್ಲವನ್ನು ನಾನು ಹೊಯ್ದುಕೊಳ್ಳುತ್ತಾ ಇದ್ದೇನೆ ಎಂಬುದಾಗಿ ಆಕೆ ಹೇಳಿದಂತಹ ಮಾತನ್ನು ನೋಡುವಂತವಾಗಿದ್ದೇವೆ. ಮಾತ್ರವಲ್ಲ ಪ್ರೇಯರೇ, ಹಾಗೆ ಮುಂದಕ್ಕೆ ನೋಡುವಾಗ ಶಿ ವಾಸ್ ನಾಟ್ ಓನ್ಲಿ ವುಮನ್ ಆಫ್ ಪ್ರೇಯರ್, ಪ್ರಾರ್ಥನೆಯ ಸ್ತ್ರೀ ಮಾತ್ರವಲ್ಲ, ಶಿ ವಾಸ್ ನಾಟ್ ಓನ್ಲಿ ವುಮನ್ ಆಫ್ ಪ್ಯಾಷನ್ ಫಾರ್ ಗಾಡ್ಸ್ ವೇ, ದೇವರಿಂದ ಉತ್ತಮವಾದದ್ದನ್ನು ಅಪೇಕ್ಷಿಸಿದಂತ ಮಾತ್ರವಲ್ಲ, ಶಿ ವಾಸ್ ನಾಟ್ ಓನ್ಲಿ ವುಮನ್ ಆಫ್ ಪ್ಯೂರಿಟಿ, ಶಿ ವಾಸ್ ವುಮನ್ ಆಫ್ ಪೇಷನ್ಸ್. ತಾಳ್ಮೆಯಿಂದ ಕಾದುಕೊಂಡು, ಆ ತಾಳ್ಮೆ ಕರ್ತನ ಸಮಯಕ್ಕಾಗಿ ಕಾದುಕೊಂಡಂತಹ ಸ್ತ್ರೀ. 18ನೇ ವಚನ ನಾವು ಹೀಗೆ ಓದುವಂತರಾಗಿದ್ದೇವೆ. ಹನ್ನಳು ಏಲಿಗೆ ನಿನ್ನ ದಾಸಿಯ ಮೇಲೆ ಕಟಾಕ್ಷವಿರಲೆಂದು ಹೇಳಿ ಹೊರಟು ಹೋಗಿ ಊಟ ಮಾಡಿದಳು. ಆಮೇಲೆ ಆಕೆಯ ಮೋರೆಯಲ್ಲಿ ದುಃಖವು ಕಾಣಲಿಲ್ಲ. ಶಿ ಬಿಲೀವ್ಡ್ ಗಾಡ್. ಯಾಕೆಂಬುದಾಗಿ ಹೇಳಿದ್ರೆ, ಆಕೆ ಮೋರೆಯಲ್ಲಿ ಆ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿ ಆಕೆ ಹೋದಳು ಅಷ್ಟೇ. ಅದಾದ ಮೇಲೆ ಆಕೆ ಮೋರೆಯಲ್ಲಿ ದುಃಖವು ಕಾಣಲೇ ಇಲ್ಲ ಎಂಬುದಾಗಿ ಓದುವಂತರಾಗಿದ್ದೇವೆ.
You want to know what the result was? ಯಾಕೆ ಗೊತ್ತುಂಟು? ದೇವರ ಮೇಲೆ ಅಪಾರವಾದಂತಹ ನಂಬಿಕೆ. He will fulfill my desire. ನನ್ನ ಆಶೆಯನ್ನು ಆತನು ನೆರವೇರಿಸ್ತಾನೆ ಎಂಬುದಾಗಿ ಹೇಳಿ ಆಕೆ ಮೋರಿಯಲ್ಲಿ ದುಃಖವು ಕಾಣಲೇ ಇಲ್ಲ ಎಂಬುದಾಗಿ ನೋಡುವಂತರಾಗಿದ್ದೇವೆ. She was waiting for God's timing. ಪ್ರೇರೆ, God answered her prayer. ಮುಂದಿನ ವಚನ ನೋಡುವಂತರಾಗಿದ್ದೇವೆ. She gave birth to Samuel. ಸಮುವೇಲನಿಗೆ ಆಕೆ ಜನ್ಮ ಕೊಟ್ಟದ್ದನ್ನು ನೋಡುವಂತರಾಗಿದ್ದೇವೆ. ಸಮುವೇಲನ್ ಎಂಬುದಾಗಿ ಹೇಳಿದರೆ heard by God. ದೇವರಿಂದ ಕೇಳಲ್ಪಟ್ಟವನಾಗಿ ನಾನು ಈ ಮಗುವನ್ನು ಪಡ್ಕೊಂಡಿದ್ದೇನೆ ಎಂಬುದಾಗಿ ಹೇಳಿ ಸಮುವೇಲನ್ ಎಂಬುದಾಗಿ ಹೆಸರಿಟ್ಟದ್ದನ್ನು ನೋಡುವಂತರಾಗಿದ್ದೇವೆ. ಪ್ರೇರೆ, she was not only ಅಷ್ಟು ಮಾತ್ರವಲ್ಲ ಪ್ರೇರೆ, she was a woman of praise and thanksgiving. ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದಂತಹ ಸ್ತ್ರೀ. ಅನೇಕ ಬಾರಿ ನಮಗೆ ದೇವರು ಉಪಕಾರ ಮಾಡಿದ ಏನಾದ್ರು ಕಷ್ಟ ಬಂದಾಗ ಸ್ವಾಮಿ ನಮಗೆ ಸಹಾಯ ಮಾಡಿ ಎಂಬುದಾಗಿ ಹೇಳುವಂತರಾಗಿದ್ದೇವೆ. ಸಹಾಯ ದೊರಕಿದ ಮೇಲೆ we will forget God. That was the problem with the Israelites. ಕೆಂಪು ಸಮುದ್ರವನ್ನು ದಾಟಿ ಬರೇ 3 days, 3 ದಿನ ಆಗಿತ್ತು ಅಷ್ಟೇ. They forgot Jehovah. They tested Jehovah. They showed unbelief on Jehovah. ಯೆಹೋವನ ಮೇಲೆ ಅಪನಂಬಿಕೆಯನ್ನು ತೋರಿಸಿದ್ರು. ಯೆಹೋವನನ್ನು ಬಹುಬೇಗನೆ ಅವರು ಮರೆತು ಬಿಟ್ರು. ಪ್ರೇರೆ, so here is a woman. ಆಕೆ ಆದಾದ್ಮೇಲೆ she came back to the temple. ಅಲ್ಲಿ ದೇವಾಲಯಕ್ಕೆ ಬಂದು ಅಲ್ಲಿ 12 ವಿಜ್ಞಾಪನೆಯನ್ನು ನಾವು ಅಲ್ಲಿ ನೋಡುವಂತರಾಗಿದ್ದೇವೆ. ಅಲ್ಲಿ ನನ್ನ ಹೃದಯವು ಯೆಹೋವನಲ್ಲಿ ಉಲ್ಲಾಸಿಸುತ್ತದೆ. 2ನೇ ಅಧ್ಯಾಯದಲ್ಲಿ ಓದುವಂತರಾಗಿದ್ದೇವೆ. She started to praise thanksgiving. ಕರ್ತನಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದನ್ನು ನೋಡುವಂತರಾಗಿದ್ದೇವೆ. ನನ್ನ ಹೃದಯ ಯೆಹೋವನಲ್ಲಿ ಉಲ್ಲಾಸಿಸುತ್ತದೆ. ನನ್ನ ಕೊಂಬು ಯೆಹೋವನಿಂದ ಎತ್ತಲ್ಪಟ್ಟಿದೆ. ಶತ್ರುಗಳ ಮುಂದೆ ನನ್ನ ಬಾಯಿ ತೆರೆದಿರುವುದು. ನಿನ್ನ ರಕ್ಷಣೆಯಲ್ಲಿ ಆನಂದಿಸುತ್ತೇನೆ. ಯೆಹೋವನಂತ ಪರಿಶುದ್ಧನು ಇಲ್ಲವೇ ಇಲ್ಲ. ನಿನ್ನ ಹೊರತು ದೇವರು ಯಾರು? ನಮ್ಮ ದೇವರೇ ಅಸಮಾನವಾದಂತ ಆಶ್ರಯ ದುರ್ಗವು ನೀವು. ನಿನಗೆ ಸಮಾನವಾದಂತ ದೇವರು ಯಾರು? ಕರ್ತನೆ ನಿನಗೆ ಸ್ತೋತ್ರ ಎಂಬುದಾಗಿ ಆಕೆ ದೇವರಿಗೆ ಕೃತಜ್ಞತೆ ಸಲ್ಲಿಸುವುದನ್ನು ನಾವು ನೋಡುವಂತರಾಗಿದ್ದೇವೆ. ಬೇರೆ ಮುಂಜಾನೆ ಒಂದು ಕ್ಷಣ ಅವಲೋಕನ ಮಾಡಿಕೊಳ್ಳೋಣ. ಡು ಯು ಹ್ಯಾವ್ ದಟ್ ಕ್ಯಾರೆಕ್ಟರ್ ಆಫ್ ಥ್ಯಾಂಕ್ಸ್ ಗಿವಿಂಗ್ ಅಂಡ್ ಪ್ರೈಸ್ ಇನ್ ಅವರ್ ಲೈಫ್ಸ್? ನಮ್ಮ ಜೀವಿತಗಳಲ್ಲಿ ದೇವರಿಗೆ ಕೃತಜ್ಞತೆಯನ್ನು, ಅಲ್ಲಿ ಆತನಿಗೆ ವಿಜ್ಞಾಪನೆಯನ್ನು, ಆತನಿಗೆ ನಮ್ಮ ಎಲ್ಲ ತನುಮನಗಳನ್ನು ಸಲ್ಲಿಸುವಂತಹ ಆ ಒಂದು ಮನೋಭಾವ ನಮ್ಮದಾಗಿದೆಯೋ? ಹಿಯರ್ ಇಸ್ a woman. ಇಲ್ಲಿ ಒಬ್ಬ ಸ್ತ್ರೀ ನೋಡುವಂತರಾಗಿದೆ. ವುಮನ್ ಆಫ್ ಪ್ರೇಯರ್, ಪ್ರಾರ್ಥನೆಯ ಸ್ತ್ರೀ. ವುಮನ್ ಆಫ್ ಪ್ಯಾಷನ್ ಫಾರ್ ಗಾಡ್ ಸ್ಪೇಸ್. ದೇವರಿಂದ ಉತ್ತಮವಾದದನ್ನು ನೇರವಾಗಿ ಸ್ಪಷ್ಟವಾಗಿ ಬೇಡಿಕೆಯನ್ನು ಇಟ್ಟಂತಹ ಸ್ತ್ರೀ. ವುಮೆನ್ ಆಫ್ ಪ್ಯೂರಿಟಿ, ಶುದ್ಧವಾದಂತಹ ಸ್ತ್ರೀ. ವುಮೆನ್ ಆಫ್ ಪೇಷನ್ಸ್, ದೇವರ ಒಂದು ಸಮಯಕ್ಕಾಗಿ ಕಾದಂತಹ ಸ್ತ್ರೀ. ವುಮೆನ್ ಆಫ್ ಪ್ರೈಸ್ ಅಂಡ್ ಥ್ಯಾಂಕ್ಸ್ ಗಿವಿಂಗ್, ಕರ್ತನಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂತಹ ಒಂದು ಸ್ತ್ರೀ. ಬೇರೆ, God honored her character. God honored her faith. ಆಕೆಯ ನಂಬಿಕೆಯನ್ನು ದೇವರು ಶ್ಲಾಘಿಸಿದನು. She gave back what God gave to her. ಸಮುವೇಲನನ್ನು ದೇವರು ಆಕೆ ಕೊಟ್ಟಿದ್ದಾಗಿ ಸಮುವೇಲನನ್ನು ತೆಗೆದುಕೊಂಡು ಹೋಗಿ ದೇವಾಲಯದಲ್ಲಿ ಆತನ ಸನ್ನಿಧಿಗೆ ಸಂಪೂರ್ಣವಾಗಿ ಆಕೆ ಒಪ್ಪಿಸಿದಳು. She fulfilled the vow what she made. ಆಕೆ ಮಾಡಿದಂತಹ ಹರಕೆಯನ್ನು ಆಕೆ ಪೂರೈಸಿದಳು. God honored Hannah. ಮುಂದಕ್ಕೆ ಬರುವಾಗ ಪ್ರೇರೆ ನೋಡುವಂತರಾಗಿದ್ದೇವೆ. 2ನೇ ಅಧ್ಯಾಯ 21ನೇ ವಚನ. ಯೆಹೋವನು ಆಕೆಗೆ ಕಟಾಕ್ಷಿಸಿದ್ದರಿಂದ ಹನ್ನಳಿಗೆ 3 ಮಂದಿ ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು ಆದರು. ಸ್ವಾಮಿ ನನಗೆ ಮಕ್ಕಳಿಲ್ಲ ಎಂಬುದಾಗಿ ದುಃಖದಿಂದ ಅನೇಕ ವರ್ಷಗಳು ಕಣ್ಣೀರಿನಲ್ಲಿ ಆಕೆ ಬಹು ದುಃಖ ಪೀಡಿತವಾಗಿದ್ದೇನೆ, ನನಗೊಂದು ಮಗುವನ್ನು, ಗಂಡು ಮಗುವನ್ನು ಕೊಡು ಎಂಬುದಾಗಿ ಭಿನ್ನವಿಸಿದಂತಹ ಸ್ತ್ರೀ ಈಗ ನಾವು God blessed her with 3 sons and 2 daughters. 5 ಮಕ್ಕಳು ದೇವರು ಆಕೆಗೆ ಎನಿಸಿದಂತ ರೀತಿಗಿಂತಲೂ ಯಥೇಚ್ಛವಾಗಿ she got more than she bargained. ಆಕೆ ಕೇಳಿಕೊಳ್ಳಿಕ್ಕಿಂತಲೂ ಹೆಚ್ಚಾಗಿ ದೇವರಲ್ಲಿ ಆಶೀರ್ವಾದವನ್ನು ಕೊಟ್ಟಂತಹ ಒಂದು ಸನ್ನಿವೇಶವನ್ನು ನೋಡುವಂತರಾಗಿದ್ದೇವೆ. We'll come to the second character, woman of sacrifice. If you come to 1 Kings chapter 17, ಮೊದಲನೇ ಅರಸುಗಳ ಪುಸ್ತಕ 17ನೇ ಅಧ್ಯಾಯಕ್ಕೆ ಬಂದ್ರೆ ಅಲ್ಲಿ ಒಂದು ನಿದರ್ಶನವನ್ನು ಅಲ್ಲಿ ನಾವು ನೋಡುವಂತರಾಗಿದ್ದೇವೆ. Please turn with me to 1 Kings chapter 17. ಅಲ್ಲಿ 9ನೇ ವಚನಕ್ಕೆ ದಯಮಾಡಿ ಬಂದ್ರೆ ಇಟ್ಸ್ ಇನ್ ದ ಸ್ಲೈಡ್. ಅಲ್ಲಿ ನೀವು ನೇರವಾಗಿ ಅಲ್ಲಿ ನೋಡಬಹುದು. 9ನೇ ವಚನ ನಾವು ಅಲ್ಲಿ ಹೀಗೆ ಓದುವಂತರಾಗಿದ್ದೇವೆ. Arise, get thee to Zarephath, which belongeth to Zion, and dwell there. Behold, I commanded a widow woman there to sustain thee. ಆಗ ಯೆಹೋವನವನಿಗೆ, ನೀನು ಇಲ್ಲಿಂದ ಚೀದೋನ್ಯರ ಚಾರೆಪ್ತ ಊರಿಗೆ ಹೊರಟು ಹೋಗಿ ಅಲ್ಲಿ ವಾಸಿಸು, ನಿನ್ನನ್ನು ಸಾಕಬೇಕೆಂದು ಅಲ್ಲಿನ ಒಬ್ಬ ವಿಧವೆಗೆ ಆಜ್ಞಾಪಿಸಿದ್ದೇನೆ ಅಂದನು. ಬೇರೆ ಇದರ ಒಂದು ಬ್ಯಾಕ್ ಗ್ರೌಂಡ್ ಪ್ರಾಯಶಃ ಚೆನ್ನಾಗಿ ಗೊತ್ತಿದೆ ಎಂಬುದಾಗಿ ನಾನು ನೆನೆಸ್ತೇನೆ. ದೇರ್ ವಾಸ್ ಫ್ಯಾಮಿನ್ ಇನ್ ದ ಲ್ಯಾಂಡ್ ಆಫ್ ಇಸ್ರಾಯಲ್. ಇಸ್ರಾಯೇಲರ ಒಂದು ಪ್ರಾಂತ್ಯದಲ್ಲಿ ಬರಗಾಲ ಎನ್ನುವಂತಹದ್ದು ಇತ್ತು. ಅಲ್ಲಿ ಎಲಿಯನನ್ನು ದೇವರು ಪ್ರತ್ಯೇಕಿಸಿ he sent him to Kerith Brook. ಅಲ್ಲಿ ಕೆರಿತ್ ಹಳ್ಳಕ್ಕೆ ದೇವರು ಎಲಿಯನನ್ನು ನಡೆಸಿದ. ಆ ಕೆರಿತ್ ಹಳ್ಳದಲ್ಲಿ ತಂಪಾದಂತಹ ನೀರು ಆತನಿಗೆ ದೇವರು ಒದಗಿಸಿದ. ಮಾತ್ರವಲ್ಲ, ಕಾಗೆಗಳ ಮುಖಾಂತರವಾಗಿ ಆಹಾರವನ್ನು ಆತನು ಒದಗಿಸಿಕೊಟ್ಟ. ಕಾಗೆಗಳು ಎಂಬುದಾಗಿ ಹೇಳಿದರೆ that does not have a character of sharing. ಮತ್ತೊಬ್ಬರ ಜೊತೆಯಲ್ಲಿ ಹಂಚಿಕೊಳ್ಳುವಂತಹ ಸ್ವಭಾವ ಕಾಗೆಗಳ ಸ್ವಭಾವ ಅಲ್ಲ. ಆದ್ರೆ ಕಾಗೆಗಳ ಮುಖಾಂತರವಾಗಿ ಅಲ್ಲಿ ಆಹಾರವನ್ನು ಅಲ್ಲಿ ಒದಗಿಸಿಕೊಟ್ಟಂತಹ ನಿದರ್ಶನ ನೋಡುವಂತರಾಗಿದ್ದೇವೆ. ಪ್ರಾಬಬ್ಲಿ ಕೂಲ್ ಆದಂತಹ ಒಂದು ಸ್ಟ್ರೀಮ್, ಅಲ್ಲಿ ಕೆರಿತ್ ಹಳ್ಳದಲ್ಲಿ ಅಲ್ಲಿ ನೀರು ಹರಿಯುತ್ತಾ ಇದೆ. ಸಮಯಕ್ಕೆ ಸರಿಯಾಗಿ ಕಾಗೆಗಳ ಮುಖಾಂತರವಾಗಿ ಆಹಾರ ಬರ್ತಾ ಇದೆ. ಕಾಲಕ್ರಮೇಣ ಪ್ರಾಯಶಃ ಎಲಿಯನೋ he started to depend more on Kerith Brook and crows rather than Jehovah. ಪ್ರಾಯಶಃ ಆತನ ಮನಸ್ಸು
ದಿನೇ ದಿನೇ ಆ ಒಂದು ದಿನದಲ್ಲೇ ಹೋಗುತ್ತಾ ಹೋಗುತ್ತಾ ಯೆಹೋವನಿಗಿಂತಲೂ ಹೆಚ್ಚಾಗಿ ಕೆರಿತ್ ಹಳ್ಳವನ್ನೇ ಆತನು ಹೆಚ್ಚಾಗಿ ಆತುಕೊಂಡಿದ್ದಿರಬೇಕು. ನಾವು ಗಾಡ್ ಇಂಟರ್ವೀನ್ಸ್ ಒನ್ಸ್ ಅಗೈನ್. ಮತ್ತೆ ಆತನಿಗೆ ಅಲ್ಲಿ ಪಾಠವನ್ನು ಕಲಿಸುವುದಕ್ಕೋಸ್ಕರವಾಗಿ, ಮತ್ತೆ ಆತನ ನಂಬಿಕೆಯನ್ನು ಹೆಚ್ಚಿಸುವುದಕ್ಕೋಸ್ಕರವಾಗಿ ಅರೈಸ್, ಗೆಟ್ ಇಟ್ ಟು ಜಾರೆಫತ್. ಅಲ್ಲಿ ನೀನು ಜಾರೆಫತ್ತಿನ ಆ ಒಂದು ಚಾರೆಫ್ತರ ಊರಿಗೆ ಹೋಗು ಎಂಬುದಾಗಿ ಅಪ್ಪಣೆ ಕೊಟ್ಟಂತಹ ಸನ್ನಿವೇಶ ನೋಡುವಂತರಾಗಿದ್ದೇವೆ. ಜಾರೆಫತ್ ಎಂಬುದಾಗಿ ಹೇಳಿದ್ರೆ ಇಟ್ಸ್ ಎ ಪ್ಲೇಸ್ ಆಫ್ ರಿಫೈನಿಂಗ್. ಏನು ಜಾರೆಫತ್ ಎಂಬುದಾಗಿ ಹೇಳಿದ್ರೆ ಇಟ್ಸ್ ಎ ಪ್ಲೇಸ್ ಆಫ್ ರಿಫೈನಿಂಗ್, ಪರಿಷ್ಕರಣೆಯ ಸ್ಥಳ. ಯಾಕೆಂಬುದಾಗಿ ಹೇಳಿದ್ರೆ ದೇವರು ಅಲ್ಲಿ ಆತನ ಪರಿಷ್ಕರಣೆ ಒಳಪಡಿಸಬೇಕಾಗಿತ್ತು. ಯಾಕೆಂಬುದಾಗಿ ಹೇಳಿದ್ರೆ ಇನ್ ಅ ಫ್ಯೂ ಮೂಮೆಂಟ್ ಆಫ್ ಟೈಮ್, ಸ್ವಲ್ಪ ಸಮಯದಲ್ಲೇ ಅಲ್ಲಿ ನಿಜವಾದಂತ ದೇವರು ಯೆಹೋವನು, ನಿಜವಾದಂತ ದೇವರು ಬಾಳೋಣ ಎಂಬುದಾಗಿ ಅಲ್ಲಿ ಎಲ್ಲ ಜನರ ಮುಂದೆ ಆತನು ಸಾಕ್ಷೀಕರಿಸಬೇಕಾಗಿತ್ತು. ಅಲ್ಲಿ ತನ್ನ ನಂಬಿಕೆ ಯೆಹೋವ ದೇವರ ನಿಜವಾದಂತ ದೇವರು ಎಂಬುದನ್ನು ಆತನ ಎತ್ತಿಯಲ್ಲಿ ಸಾರಿ ಹೇಳಬೇಕಾಗಿತ್ತು. ಆ ಒಂದು ಸಮಯಕ್ಕೋಸ್ಕರವಾಗಿ ಗಾಡ್ ವಾಸ್ ಪ್ರಿಪೇರಿಂಗ್ ಎಲೈಜಾ, ಎಲಿಯನನ್ನು ಸಿದ್ಧಪಡಿಸುತ್ತಾ ಇರುವಂತಹ ಒಂದು ಸಂಗತಿಯನ್ನು ನಾವಿಲ್ಲಿ ಓದುವಂತರಾಗಿದ್ದೇವೆ. ರಿಫೈನಿಂಗ್ ಇಸ್ ಎಕ್ಸಾಕ್ಟ್ಲಿ ವಾಟ್ ಗಾಡ್ ವಾಂಟೆಡ್ ಹಿಮ್ ಟು ಡೂ. ಅಲ್ಲಿ ಆತನನ್ನು ಪರಿಷ್ಕರಣೆಗೆ ಒಳಪಡಿಸಿ ಆತನ ನಂಬಿಕೆಯನ್ನು ಇನ್ನೂ ಸಹ ಹೆಚ್ಚಿಸುವಂತಹ ಆ ಒಂದು ಸಮಯಕ್ಕೋಸ್ಕರವಾಗಿ ಚಾರೆಪ್ತ ಒಂದು ಸ್ಥಳಕ್ಕೆ ಕಳಿಸಿದಂತಹ ಒಂದು ಸಂಗತಿ ನೋಡುವಂತರಾಗಿದ್ದೇವೆ. ಮುಂದಿನ ವಚನ ನಾವು ಓದುವಂತರಾಗಿದ್ದೇವೆ. ಅವನು ಅಲ್ಲಿಂದ ಹೊರಟು ಚಾರೆಪ್ತದ ಊರು ಬಾಗಿಲಿನ ಸಮೀಪಕ್ಕೆ ಬಂದಾಗ ಸೌದೆಯನ್ನು ಕೂಡಿಸ್ತಿರುವ ಒಬ್ಬ ವಿಧವೆಯನ್ನು ಕಂಡು ಆಕೆಯನ್ನು ಕೂಗಿ, ದಯವಿಟ್ಟು ಕುಡಿಯುವುದಕ್ಕೆ ಒಂದು ತಂಬಿಗೆಯಲ್ಲಿ ನೀರು ತೆಗೆದುಕೊಂಡು ಬಾ ಎಂದು ಹೇಳಿದನು. ಜಾರೆಫತ್ ಈಸ್ ಅಬೌಟ್ 100 ಮೈಲ್ಸ್. ಆತನಿದ್ದಂತಹ ಸ್ಥಳದಿಂದ ಜಾರೆಫತ್ಗೆ ಹೋಗುವುದಕ್ಕೆ ಸುಮಾರು 100 ಮೈಲ್ಗಳು ದೂರ. ಈ ಟ್ರಾವೆಲ್ಡ್ 100 ಮೈಲ್ಸ್ ಅಂಡ್ ಯು ರೀಚ್ ಜಾರೆಫತ್. ಅಲ್ಲಿ ಜಾರೆಫತ್ನಲ್ಲಿ ಅಲ್ಲಿ ಒಬ್ಬ ವಿಧವೆಯನ್ನು ಅಲ್ಲಿ ಭೇಟಿ ಮಾಡಿ ಅಲ್ಲಿ ಆ ಜೊತೆ ಸಂಭಾಷಣೆ ಮಾಡುವಂತಹ ಚಿತ್ರಣ ನೋಡುವಂತರಾಗಿದ್ದೇವೆ. ಮುಂದಿನ ವಚನ, ಆಕೆ ಹೋಗುತ್ತಿರುವಾಗ ತಿರುಗಿ ಆಕೆಯನ್ನು ಕರೆದು, ನೀನು ಬರುವಾಗ ನನಗೋಸ್ಕರ ಒಂದು ತುಂಡು ರೊಟ್ಟಿಯನ್ನು ತೆಗೆದುಕೊಂಡು ಬಾ ಅಂದನು. ನೆಕ್ಸ್ಟ್ ವರ್ಸ್, ಆಕೆ ಅವನಿಗೆ ವೆರಿ ಡಿಸ್ಟರ್ಬಿಂಗ್, ಒಂದು ರೀತಿಯಲ್ಲಿ ಗರಬಡಿಯುವಂತಹ ಒಂದು ಸಂಗತಿ. ಆಕೆ ಹೇಳಿದಂತ ಮಾತು ದೇವರು ಎಲ್ಲಿಗೆ ನಡೆಸಿದ್ದಾನೆ ಎಂಬುದಾಗಿ ಹೇಳಿದ್ರೆ, ಆ ವಿಧವೆಯ ಬಳಿಯಲ್ಲಿ ಆಹಾರವಿಲ್ಲ, ಆ ವಿಧವೆಗೆ ಊಟವಿಲ್ಲ. ಆ ಒಂದು ವಿಧವೆಯ ಬಳಿಗೆ ಒಬ್ಬ ದೇವರ ಮನುಷ್ಯನನ್ನು, ಪ್ರವಾದಿಯನ್ನು ಅಲ್ಲಿ ಕಳಿಸಿದಂತಹ ಸಂಗತಿಯನ್ನು ನೋಡುವಂತರಾಗಿದ್ದೇವೆ. ವೆರಿ ಇಂಟ್ರೆಸ್ಟಿಂಗ್. ಅಲ್ಲಿ 12ನೇ ವಚನ ನೋಡುವಂತರಾಗಿದೆ. ಆಕೆ ಅವನಿಗೆ, ನಿನ್ನ ದೇವರಾದ ಯೆಹೋವನಾಣೆ. ಚಾರೆಪ್ತದ ವಿಧವೆ ಹೇಳ್ತಾ ಇರುವಂತಹ ಮಾತೇನು? ಎಲಿಯನನ್ನು ದೇವರು ಚಾರೆಪ್ತದ ವಿಧವೆ ಬಳಿಗೆ ಕಳಿಸಿದ್ದಾನೆ. ಆ ವಿಧವೆ ಬಳಿಯಲ್ಲಿ ಆಕೆಗೆ ಊಟವಿಲ್ಲ. ಆಕೆ ಹೇಳ್ತಾ ಇರುವಂತಹ ಮಾತು ಅವನಿಗೆ, ನಿನ್ನ ದೇವರಾದ ಯೆಹೋವನಾಣೆ, ನನ್ನ ಹತ್ತಿರ ರೊಟ್ಟಿ ಇರುವುದಿಲ್ಲ, ನನಗೊಂದು ತುಂಡು ರೊಟ್ಟಿಯನ್ನು ಮಾಡಿಕೊಂಡು ಬಾ ಎಂಬುದಾಗಿ ಆತನು ಆಕೆ ಹೇಳುವಾಗ, ಅಯ್ಯೋ ಯೆಹೋವನಾಣೆ, ನನ್ನ ಬಳಿಯಲ್ಲಿ ರೊಟ್ಟಿ ಇಲ್ಲ, ಮಡಿಕೆಯಲ್ಲಿ ಒಂದು ಹಿಡಿ ಹಿಟ್ಟು, ಹೊಗೆಯಲ್ಲಿ ಸ್ವಲ್ಪ ಎಣ್ಣೆ, ಇವುಗಳ ಹೊರತಾಗಿ ಬೇರೇನೂ ಇರುವುದಿಲ್ಲ. ಈಗ 2 ಕಟ್ಟಿಗೆಗಳನ್ನು ಹಾಕಿ ನನಗೋಸ್ಕರ ನನ್ನ ಮಗನಿಗೋಸ್ಕರವು ರೊಟ್ಟಿ ಮಾಡುತ್ತೇನೆ. ಅದನ್ನು ತಿಂದ ಮೇಲೆ ನಾವು ಸಾಯಬೇಕೆ ಹೊರತು ಬೇರೆ ಗತಿ ಇಲ್ಲ. ಸೊ ಡಿಯರ್ ಬ್ರದರ್, ಕ್ಯಾನ್ ಯು ಇಮ್ಯಾಜಿನ್? ಅವರ ಬಳಿಯಲ್ಲಿ ಇರುವಂತಹದ್ದು, ಆ ಸ್ತ್ರೀಯ ಬಳಿಯಲ್ಲಿ ಒಂದು ಮೊಗೆ ಇಟ್ಟು ಒಂದು ಸ್ವಲ್ಪ ಎಣ್ಣೆ, ಅದನ್ನು ನಾವು ಮಾಡಿ ತಿಂದ ಮೇಲೆ ವಿ ಹ್ಯಾವ್ ಟು ಡೈ. ಅಷ್ಟೇ ನಮ್ಮ ಬಳಿಯಲ್ಲಿ ಇರುವಂತಹದ್ದು. ನನ್ನ ಬಳಿಯಲ್ಲಿ ರೊಟ್ಟಿ ಇಲ್ಲ. ಟು ದಟ್ ಪ್ಲೇಸ್ ಗಾಡ್ ಹ್ಯಾಸ್ ಸೆಂಟ್ ಎಲೈಜಾ. ನಾನೊಬ್ಬ ವಿಧವೆಯನ್ನು ನಿನಗೆ ಸಾಕುವುದಕ್ಕಾಗಿ ನಾನು ಹೇಳಿದ್ದೇನೆ, ನೀನು ಅಲ್ಲಿಗೆ ಹೋಗು ಎಂಬುದಾಗಿ ಹೇಳುವಾಗ, ವಾಟ್ ಆರ್ ಸರ್ಕಮ್ಸ್ಟೆನ್ಸ್, ಎಂತ ಒಂದು ಪರಿಸ್ಥಿತಿ. ಆಗ ಎಲಿಯನು ಆಕೆಗೆ ಹೇಳಿದಂತಹ ಮಾತು, ನೆಕ್ಸ್ಟ್ ವರ್ಸ್ 13ನೇ ವಚನ, ಆಕೆಗೆ ಹೆದರಬೇಡ, ನೀನು ಹೇಳಿದಂತೆ ಮಾಡು, ಆದರೆ ಮೊದಲು ಅದರಿಂದ ನನಗೋಸ್ಕರ ಒಂದು ಚಿಕ್ಕ ರೊಟ್ಟಿಯನ್ನು ಮಾಡಿಕೊಂಡು ಬಾ, ತರುವಾಯ ನಿನಗೂ ನಿನ್ನ ಮಗನಿಗೂ ಮಾಡಿಕೋ. ಆಕೆ ಬಳಿಯಲ್ಲಿರುವಂತಹದ್ದು ಸ್ವಲ್ಪ ಇಟ್ಟು, ಸ್ವಲ್ಪ ಎಣ್ಣೆ, ಅದರಲ್ಲಿ ನನಗೆ ಒಂದು ರೊಟ್ಟಿಯನ್ನು ಮಾಡಿಕೊಂಡು ಬಾ, ಅದಾದ ನಂತರ ನೀನು ನಿನ್ನ ಮಗನಿಗೂ ಮಾಡಿಕೋ ಎಂಬುದಾಗಿ ಹೇಳುವುದನ್ನು ನೋಡುವಂತರಾಗಿದೆ. ವಾಟ್ ಅ ಫೇತ್ ಟೆಸ್ಟ್ ವಾಸ್ ಫಾರ್ ದಟ್ ಜಾರೆಫತ್ ವುಮೆನ್. ಆ ವಿಧವೆಗೆ ಎಂತ ಒಂದು ನಂಬಿಕೆಯ ಒಂದು ಶೋಧನೆ. ಯಾವೊಬ್ಬ ದೇವರ ಮನುಷ್ಯನು 100 ಮೈಲಿಗಳಿಂದ ದೂರ ಬಂದಿದ್ದಾನೆ. ಇಲ್ಲಿ ಈಕೆಗೆ ಅನ್ಯರಾದಂತ ಸ್ತ್ರೀ, ಶಿ ಇಸ್ ನಾಟ್ ಫ್ರಮ್ ಇಸ್ರಾಯೇಲೈಟ್ ಟ್ರೈಬ್. ಜಾರೆಫತ್ ಸ್ತ್ರೀ ಯಾರು? ಜೆಂಟೈಲ್ ವುಮನ್, ಅನ್ಯ ಸ್ತ್ರೀ. ಆ ಸ್ತ್ರೀಯ ಬಳಿಗೆ ಆತನಿಗೆ ದೇವರಲ್ಲಿ ಕಳಿಸಿದ್ದಾನೆ. ಆಕೆ ಬಳಿಯಲ್ಲಿ ಊಟವಿಲ್ಲ. ಈಗ ಆಟೇಳುವಂತ ಮಾತು, ನನ್ನ ಬಳಿಯಲ್ಲಿ ಒಂದು ರೊಟ್ಟಿಯೂ ಇಲ್ಲ, ಒಂದು ಸ್ವಲ್ಪ ಮಾತ್ರ ಇದೆ, ಅದನ್ನು ತಿಂದ ಮೇಲೆ ನಾವು ಸಾಯ್ಬೇಕಷ್ಟೇ. ಆಕೆ ಹೇಳ್ತಾ ಇರುವಂತ ಮಾತು. ಬೇರೆ ಮುಂದಿನ ವಚನ ನಾವು ಹೋಗ್ತೇವೆ. 14ನೇ ವಚನ, ಇಸ್ರಾಯೇಲ್ ದೇವರಾದ ಯೆಹೋವನು ನಿನಗೆ, ನಾನು ದೇಶಕ್ಕೆ ಮಳೆಯನ್ನು ಕಳಿಸುವವರೆಗೆ ನಿನ್ನ ಮಡಿಕೆಯಲ್ಲಿರುವ ಹಿಟ್ಟು ತೀರುವುದಿಲ್ಲ, ಹೊಗೆಯಲ್ಲಿರುವ ಎಣ್ಣೆಯು ಮುಗಿದು ಹೋಗುವುದಿಲ್ಲ ಎಂದು ಹೇಳುತ್ತಾನೆ ಅಂದನು. ಆಕೆ ಹೋಗಿ ಅವನು ಹೇಳಿದಂತೆಯೇ ಮಾಡಿದಳು. ಆಕೆಯು ಆಕೆ ಮನೆಯವರು ಎಲಿಯನು ಅದನ್ನು ಅನೇಕ ದಿವಸಗಳಿಗೆ ಊಟ ಮಾಡಿದರು. ಪ್ರಿಯರೇ, ಆ ಒಂದು ನಂಬಿಕೆ, ಆ ಒಂದು ಸಮಯದಲ್ಲಿ ಆಕೆ ಯಾವುದೇ ರೀತಿಯ ಡೌಟ್ ಅನ್ನು ಮಾಡದೆ ತನ್ನಲ್ಲಿದ್ದಂಥದ್ದು ಬರೀ ಒಂದು ಮೊಗೆ ಇಟ್ಟು ಅದರಲ್ಲಿ ರೊಟ್ಟಿಯನ್ನು ಮಾಡಿ ಎಲಿಯನಿಗೆ ಕೊಟ್ಟಳು. ಪ್ರಿಯರೇ, ಮುಂದಿನ ವಚನ ಓದ್ತೇವೆ. ಯೆಹೋವನು ಎಲಿಯನ ಮುಖಾಂತರವಾಗಿ ಹೇಳಿದಂತೆ ಮಡಿಕೆಯಲ್ಲಿದ್ದ ಹಿಟ್ಟು ತೀರಲಿಲ್ಲ, ಹೊಗೆಯಲ್ಲಿದ್ದ ಎಣ್ಣೆಯು ಮುಗಿದು ಹೋಗಲಿಲ್ಲ. ಬೇರೆ ಮುಂಜಾನೆ ಒಂದು ಕ್ಷಣ ಅವಲೋಕನ ಮಾಡಿಕೊಳ್ಳುವ. ವಾಟ್ ಡು ವಿ ಲರ್ನ್ ಫ್ರಮ್ ದಿಸ್ ಇನ್ಸ್ಟೆನ್ಸ್? ಆ
ಆ ಎಲಿಯನು ಮತ್ತು ಚಾರೆಪ್ತದ ಸ್ತ್ರೀಯಲ್ಲಿ ಕಲಿಯುವಂತ ಒಂದು ಮಹತ್ತರವಾದಂತಹ ಒಂದು ಪಾಠವೇನು ಪ್ರೇರೆ? ಆ ಇಡೀ ನಾವು ಓದಿದಂತಹ ಈ ಎಲ್ಲ ವಚನಗಳಲ್ಲಿ ಪ್ರೇರೆ, ಐ ಜಸ್ಟ್ ವಾಂಟ್ ಟು ಮೆನ್ಷನ್ ಒನ್ ಸೆಂಟೆನ್ಸ್, ಒಂದು ಫ್ರೇಸ್ ಅನ್ನು ನಾನು ಮುಂದೆ ಗಮನಕ್ಕೆ ತರ್ತೇನೆ. ಎಂದಾಗ ಹೇಳಿದ್ರೆ, ನನಗೋಸ್ಕರ ಒಂದು ತುಂಡು ರೊಟ್ಟಿಯನ್ನು ತೆಗೆದುಕೊಂಡು ಬಾ, ಮೇಕ್ ಮಿ ಎ ಲಿಟಲ್ ಕೇಕ್ ಫಸ್ಟ್. ಆ ಒಂದು ಪದ ಪ್ರಯೋಗ ಪ್ರೇರೆ ಮುಂಜಾನೆ ಒಂದು ಕ್ಷಣ ಅವಲೋಕನ ಮಾಡೋಣ. ಇನ್ ದಿಸ್ ರಿಕ್ವೆಸ್ಟ್ ವಿ ಕ್ಯಾನ್ ಸಿ ಆಲ್ ವ್ಯಾಲ್ಯೂಯಬಲ್ ಲೆಸನ್ಸ್. ಆ ಒಂದು ಪದ ಪ್ರಯೋಗದಲ್ಲಿ ಆತನು ಕೇಳಿದಂತ, ನನಗೋಸ್ಕರ ಒಂದು ತುಂಡು ರೊಟ್ಟಿಯನ್ನು ಮಾಡಿಕೊಂಡು ಬಾ, ಮೇಕ್ ಮಿ ಎ ಲಿಟಲ್ ಕೇಕ್ ಫಸ್ಟ್. ಆ ಒಂದು ಪದ ಪ್ರಯೋಗದಲ್ಲಿ ಅನೇಕ ಆತ್ಮಿಕವಾದಂತಹ ಸತ್ಯಗಳು ಅಡಕವಾಗಿದೆ. ಏನು ನಂಬರ್ ಒನ್, ಫಸ್ಟ್ ಆಫ್ ಆಲ್ ಏನಂತ ಹೇಳಿದ್ರೆ, ಅಲ್ಲಿ ಗಾಡ್ ಈಸ್ ಫಸ್ಟ್. ಮೊದಲಾಗಿ ದೇವರು ನಿನ್ನ ಸ್ಥಾನವನ್ನು ನಿನ್ನ ಜೀವಮಾನದಲ್ಲಿ ಮೊದಲು ದೇವರಿಗೆ ಕೊಡು ಎಂಬಂತ ಆತ್ಮಿಕವಾದಂತಹ ಸತ್ಯತೆಯನ್ನು ಅದು ಕಲಿಸುವಂತದ್ದಾಗಿದೆ. ಕೀಪ್ ಗಾಡ್ ಫಸ್ಟ್ ಇನ್ ಯುವರ್ ಪ್ರಯಾರಿಟಿ ಇನ್ ಯುವರ್ ಲೈಫ್. ನಿನ್ನ ಜೀವಿತದಲ್ಲಿ ದೇವರಿಗೆ ಮೊದಲನೆಯ ಒಂದು ಆದ್ಯತೆಯನ್ನು ಕೊಡು ಪ್ರೇರೆ. ಯಾಕೆಂದ್ರೆ ಹೇಳಿದ್ರೆ ಮತ್ತಾಯನ ಸುವಾರ್ತೆಯಲ್ಲಿ ಓದುವಂತವಾಗಿದ್ದೇವೆ, ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಅದರ ಮುಖಾಂತರ ನಿಮಗೆ ಎಲ್ಲವೂ ಸಹ ದೊರಕುತ್ತದೆ ಎಂಬುದಾಗಿ. ಆದರೆ ಅದನ್ನು ನಮಗೆ ಅನುಷ್ಠಾನಕ್ಕೆ ತರಲಿಕ್ಕೆ ನಮ್ಗೆ ಇಷ್ಟವಿಲ್ಲ, ಡೌಟ್ಫುಲ್. ಅಯ್ಯೋ, ನಾವು ಎಲ್ಲಿ ಇದು ಮಿಸ್ ಆದ್ರೆ ನಮ್ಗೆ ಇನ್ನೆಲ್ಲಿ ನಮಗೆ ಸಿಕ್ಕದೆ ಹೋಗ್ತದೆ ಎಂಬುದಾಗಿ ಅನೇಕ ವೇಳೆ ಸಂಶಯಕ್ಕೆ ನಾವು ಜಾರಿ ಹೋಗುವಂತರಾಗಿದ್ದೇವೆ. ಇಫ್ ಯು ಆರ್ ಟು ಸಿ ಗಾಡ್ಸ್ ಬ್ಲೆಸ್ಸಿಂಗ್ ಇನ್ ಪರ್ಸನಲ್ ಲೈಫ್, ವೈಯಕ್ತಿಕವಾದಂತಹ ಜೀವಿತದಲ್ಲಿ, ಫ್ಯಾಮಿಲಿ ಲೈಫ್, ಅಸೆಂಬ್ಲಿ ಲೈಫ್, ಬ್ರಿಂಗ್ ಗಾಡ್ ಇನ್ ಟು ದ ಈಕ್ವೇಷನ್ ಫಸ್ಟ್. ದೇವರನ್ನು ಪ್ರೇರೆ ಅಲ್ಲಿ ಪ್ರಯಾರಿಟೈಸ್ ಮಾಡ್ರಿ, ಆತನಿಗೆ ಮೊದಲು ಆದ್ಯತೆಯನ್ನು ಕೊಡ್ರಿ. ದ ಫಸ್ಟ್ ಲೆಸನ್ ವಿ ಲರ್ನ್, ನನಗೋಸ್ಕರ ಒಂದು ತುಂಡು ರೊಟ್ಟಿಯನ್ನು ಮಾಡಿಕೊಂಡು ಬಾ ಎಂಬುದಾಗಿ ಆತನು ಹೇಳುವಾಗ ಪ್ರೇರೆ, ಕೀಪ್ ಗಾಡ್ ಆಸ್ ಫಸ್ಟ್ ಇನ್ ಯುವರ್ ಪ್ರಯಾರಿಟಿ ಇನ್ ಲೈಫ್. ನಮ್ಮ ಜೀವಿತಗಳಲ್ಲಿ ದೇವರಿಗೆ ಮೊದಲನೆಯ ಒಂದು ಆದ್ಯತೆಯನ್ನು ಕೊಡಬೇಕೆಂಬಂತಹ ಅಮೂಲ್ಯವಾದಂತಹ ಸತ್ಯವನ್ನು ನಮಗೆ ತಿಳಿಸುವಂತಾಗಿದೆ. ಮಾತ್ರವಲ್ಲ ಪ್ರೇರೆ, ಗಾಡ್ ಮಸ್ಟ್ ಬಿ ಫಸ್ಟ್ ಇನ್ ಅವರ್ ಲಿವಿಂಗ್. ಯಾಕೆ ಜ್ಞಾನೋಕ್ತಿಗಳ ಪುಸ್ತಕ 3ನೇ ಅಧ್ಯಾಯ 9ನೇ ವಚನ ಓದುವಂತರಾಗಿದ್ದೇವೆ. ನಿನ್ನ ಆದಾಯದಿಂದಲೂ ಬೆಳೆಯ ಪ್ರಥಮ ಫಲದಿಂದಲೂ ಯೆಹೋವನನ್ನು ಸನ್ಮಾನಿಸು, ಹೀಗೆ ಮಾಡಿದರೆ ನಿನ್ನ ಕಣಜಗಳು ಸಮೃದ್ಧಿಯಿಂದ ತುಂಬಿರುವವು. ಕೀರ್ತನೆಗಾರನು ಅಲ್ಲಿ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ಸೊಲೊಮೋನನು ಬರಿತಾರಂತ ಮಾತು, ಹಾನರ್ ದ ಲಾರ್ಡ್ ವಿತ್ ಹಿಸ್ ದೈ ಸಬ್ಸ್ಟೆನ್ಸ್ ಅಂಡ್ ವಿತ್ ದ ಫಸ್ಟ್ ಫ್ರೂಟ್ಸ್ ಆಫ್ ಆಲ್ ಥೈನ್ ಇನ್ಕ್ರೀಸ್. ಪ್ರೇರೆ, ನಿನ್ನ ಆ ಒಂದು ಉಗ್ರಾಣಗಳು ಕಣಜಗಳು ಸಮೃದ್ಧಿಯಿಂದ ತುಂಬಿರುವು. ಒಂದನೇದಾಗಿ ಗಾಡ್ ಈಸ್ ಫಸ್ಟ್. ಎರಡನೇದಾಗಿ ಪ್ರೇರೆ, ಹಿ ಈಸ್ ಆಲ್ವೇಸ್ ಫೇತ್ಫುಲ್. ಎರಡನೇ ಒಂದು ಸತ್ಯತೆ, ಗಾಡ್ ಈಸ್ ಆಲ್ವೇಸ್ ಫೇತ್ಫುಲ್ ನೋ ಮ್ಯಾಟರ್ ವಾಟ್. ಯಾಕೆಂಬುದಾಗಿ ಹೇಳಿದ್ರೆ, ದ ಲಾರ್ಡ್ ಸೇಸ್, ನನ್ನನ್ನು ಸನ್ಮಾನಿಸುವಂತವರು ನಾನು ಸನ್ಮಾನಿಸ್ತೇನೆ ಎಂಬುದಾಗಿ ಅಲ್ಲಿ ಸಮುವೇಲನ ಪುಸ್ತಕದಲ್ಲಿ ನೋಡುವಂತರಾಗಿದ್ದೇವೆ ಪ್ರೇರೆ. ಯಾಕಂದ್ರೆ ಹಿ ಇಸ್ ನೋ ಮ್ಯಾನ್ ಡೆಟರ್. ಆತನು ಯಾರಿಗೂ ಸಾಲಗಾರನಲ್ಲ. ಆತನ ಕೊಡುವುದರಲ್ಲಿ ನಾವು ಯಾರು ಸಹ ದೇವರನ್ನು ಮೀರಿಸಲಿಕ್ಕೆ ಸಾಧ್ಯವಿಲ್ಲ. ಈಸ್ ಆಲ್ವೇಸ್ ಫೇತ್ಫುಲ್. ಯಾಕೆಂಬುದಾಗಿ ಆತನು ಯಾರಿಗೂ ಸಹ ಸಾಲಗಾರನಲ್ಲ. ಯಾಕೆಂಬುದಾಗಿ ಹೇಳಿದ್ರೆ ನಾವು ರೋಮಪುರ ಪತ್ರಿಕೆ ನೋಡುವಂತರಾಗಿದ್ದೇವೆ, ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನು ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟನಲ್ಲ, ಮಗನನ್ನೇ ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ದಯಪಾಲಿಸದೆ ಇರುವನೆ. ಒಂದು ಕ್ಷಣ ಅವಲೋಕನ ಮಾಡಿಕೊಳ್ಳೋಣ. ನಮ್ಮ ಜೀವಿತಗಳಲ್ಲಿ ಇಸ್ ಗಾಡ್ ಫಸ್ಟ್ ಆಸ್ ಎ ಪ್ರಯಾರಿಟಿ ಇನ್ ಅವರ್ ಲೈಫ್ಸ್. ಮಾತ್ರವಲ್ಲ, ಹಿ ಇಸ್ ಆಲ್ವೇಸ್ ಫೇತ್ಫುಲ್ ಎಂಬಂತ ಆ ಒಂದು ಸತ್ಯವನ್ನು ನಮ್ಮ ಜೀವಿತಗಳಲ್ಲಿ ಅರ್ಥ ಮಾಡಿಕೊಳ್ಳುವಂತ. ಇಫ್ ಯು ಟರ್ನ್ ಟು ಜೋಶುವಾ ಚಾಪ್ಟರ್ 5, ಯೆಹೋಶುವನ ಪುಸ್ತಕ 5ನೇ ಅಧ್ಯಾಯ 12ನೇ ವಚನಕ್ಕೆ ಬಂದ್ರೆ, ದೇರ್ ವಿ ಸಿ ವೆರಿ ಇಂಟ್ರೆಸ್ಟಿಂಗ್ ವರ್ಸ್. 5ನೇ ಅಧ್ಯಾಯ 12ನೇ ವಚನಕ್ಕೆ ಬಂದ್ರೆ ಯೆಹೋಶುವನ ಪುಸ್ತಕ, ಅಲ್ಲಿ ಇಸ್ರಾಯೇಲರ ಆ ಒಂದು ಚಿತ್ರಣವನ್ನು ನೋಡುವಂತರಾಗಿದ್ದೇವೆ. ಅಲ್ಲಿ ಇಸ್ರಾಯೇಲರ ಆ ಎಲ್ಲಾ ಸ್ಥಿತಿಯಲ್ಲಿ ದೇವರ ಒಂದು ನಂಬಿಕೆಯನ್ನು ಎತ್ತಿ ಇಡುವಂತಹ ಸಂಗತಿ ನೋಡುವಂತರಾಗಿದ್ದೇವೆ. 5ನೇ ಅಧ್ಯಾಯ 12ನೇ ವಚನ ನಾವು ಹೀಗೆ ಓದ್ತೇವೆ, ಆ ದೇಶದ ಹುಟ್ಟುವಳಿಯನ್ನು ಊಟ ಮಾಡಿದ ಮರು ದಿವಸವೇ ಮನ್ನವು ನಿಂತು ಹೋಯಿತು, ಅದು ಅವರಿಗೆ ತಿರುಗಿ ಸಿಕ್ಕಲೇ ಇಲ್ಲ. ಡಿಡ್ ಯು ಅಬ್ಸರ್ವ್? ಆ ದೇಶದ ಹುಟ್ಟುವಳಿಯನ್ನು ಊಟ ಮಾಡಿದ ಮರು ದಿವಸವೇ ಮನ್ನವು ನಿಂತು ಹೋಯಿತು, ಅದು ಅವರಿಗೆ ತಿರುಗಿ ಸಿಕ್ಕಲೇ ಇಲ್ಲ. ದೇ ಕೇಮ್ ಬ್ಯಾಕ್ ಔಟ್ ಫ್ರಮ್ ದ ಈಜಿಪ್ಟ್. ಐಗುಪ್ತ ದೇಶದಿಂದ ಹೊರಗೆ ಬಂದರು. ಐಗುಪ್ತ ದೇಶದಿಂದ ಹೊರಗಡೆ ಬಂದ ಮೇಲೆ 40 years they were in the wilderness. ನೆನಪಿಗೆ ಬರ್ತದ? 40 ವರ್ಷ ಪ್ರಯಾಣ ಮಾಡಿದ್ರು ಇಸ್ರಾಯೇಲರು. ಡು ಯು ರಿಮೆಂಬರ್? ಅರಣ್ಯದಲ್ಲಿ ಪ್ರಯಾಣ ಮಾಡಿದ್ರು 40 ವರ್ಷ. ನಾಟ್ ಇವನ್ ಒನ್ ಡೇ ದೇರ್ ವಾಸ್ ಗಾಡ್ ಫೇಲ್ಡ್ ದೆಮ್ ಇನ್ ಮನ್ನಾ. ಪ್ರತಿ ನಿತ್ಯ ದೇವರು ಮನ್ನವನ್ನು ಒದಗಿಸಿಕೊಟ್ಟನು ವಿತೌಟ್ ಫೇಲ್. ಎಲ್ಲಿಯ ತನಕ ಎಂಬುದಾಗಿ ಹೇಳಿದ್ರೆ, ಆಫ್ಟರ್ ಕ್ರಾಸಿಂಗ್ ರಿವರ್ ಯೋರ್ಡನ್ ನದಿಯನ್ನು ದಾಟಿ ಹಾಲು ಜೇನು ಇರುವಂತಹ ದೇವರು ವಾಗ್ದಾನ ಮಾಡಿದಂತ ಕಾನಾನ್ ದೇಶವನ್ನು ತಲುಪಿದ ಮೇಲೆ ಆ ದೇಶದ ಹುಟ್ಟುವಳಿಯನ್ನು ಅವರು ತಿಂದ ಮೇಲೆ ಮನ್ನವು ನಿಂತು ಹೋಯಿತು. ವಾಟ್ ಅ ಫೇತ್ಫುಲ್ ಗಾಡ್ ಈಸ್. 40 years, 40 ವರ್ಷ, ಸುಮಾರು 30 ಲಕ್ಷ ಜನರು, 6 ಲಕ್ಷ ಗಂಡಸರು ಎಂಬುದಾಗಿ ಓದುವಂತರಾಗಿದ್ದೇವೆ. ಸುಮಾರು 8 ಲಕ್ಷ ಜನರಿಗೆ ಪ್ರೇರೆ ಎವ್ರಿ ಡೇ ಗಾಡ್ ಪ್ರೊವೈಡೆಡ್ ಮನ್ನಾ. ಹಿ ಇಸ್ ಅ ಫೇತ್ಫುಲ್ ಗಾಡ್. ಮೊದಲಾಗಿ ಪ್ರಯಾರಿಟೈಸ್ ಇನ್ ಯುವರ್ ಲೈಫ್, ಗಾಡ್ ಇಸ್ ಫಸ್ಟ್. ಎರಡನೇದಾಗಿ ಗಾಡ್ ಇಸ್ ಫೇತ್ಫುಲ್. ಮಾತ್ರವಲ್ಲ ಪ್ರಿಯರೇ, ಗಾಡ್ ಇಸ್ ಇನ್ಫ್ಯಾಲಿಬಲ್. ಎವ್ರಿಥಿಂಗ್ ವಾಸ್ ಗೋಯಿಂಗ್ ಆನ್ ಫೈನ್. ಆಕೆ ಎಲಿಯನ ಮನುಷ್ಯನು ಹೇಳಿದ ಹಾಗೆ ಚಾರೆಪ್ತ ಸ್ತ್ರೀ ಏನ್ ಮಾಡಿದ್ಲು? ಶಿ ಒಬೇಡ್. ಆಗೊಂದು ರೊಟ್ಟಿಯನ್ನು ಮಾಡಿಕೊಂಡು ಬಂದ್ಲು. ದ ಟೋಟಲ್ ಫೇತ್ ವಾಸ್ ದೇರ್. ಹಾಗೆ ಹೋಗ್ತಿದ್ದ ಹಾಗೆ ಪ್ರಿಯರೇ, ಅಲ್ಲಿ ಆತನ ಮಗನು ಸತ್ತು ಹೋದನು ಎಂಬುದಾಗಿ ಓದುವಂತರಾಗಿದ್ದೇವೆ.
ಬೇರೆ when we are going in faith, ನಂಬಿಕೆಯಲ್ಲಿ ಹೋಗುತ್ತಿರುವಾಗ, ನಾವು ಈ ದೇವರ ಜೊತೆಯಲ್ಲಿ ಅನ್ಯೋನ್ಯತೆಯಲ್ಲಿ ಹೋಗುತ್ತಾ ಇರುವಾಗ, ವಿಶ್ವಾಸದಲ್ಲಿ ಬೆಳೆಯುತ್ತಾ ಇರುವಾಗ, there will come tests in life. ಪ್ರಿಯರೇ, ಅಲ್ಲಿ ನೋಡುವಾಗ ಚಾರೆಪ್ತದ ಸ್ತ್ರೀಯ ಆ ಮಗನು ಸತ್ತು ಹೋದನು ಎಂಬುದಾಗಿ ನಾವು ಓದುವಂತರಾಗಿದ್ದೇವೆ. ಅಯ್ಯೋ, ನೀನು ಯಾಕೆ ಬಂದು ದೇವರ ಕೋಪಕ್ಕೆ ದೇವರನ್ನ ಎಲ್ಲ ತಪ್ಪನ್ನು ನೆನಪು ಮಾಡಿ ನನಗೆ ನೀನು ನ್ಯಾಯ ತೀರ್ಪನ್ನು ತರ್ತಾ ಇದ್ದೆ ಎಂಬುದಾಗಿ ಆಕೆ ಹೇಳಿದಂತ ಮಾತನಲ್ಲಿ ಓದುವಂತರಾಗಿದ್ದೇವೆ. her son became sick and died. Was this divine retribution? ಅಯ್ಯೋ, ನನಗೇನು ಕೇಡನ್ನು ತಂದೆ ಎಂಬುದಾಗಿ ತಂದದ್ದು ನೋಡುವಂತರಾಗಿದ್ದೇವೆ. ಬೇರೆ ದೇವರ ವಾಕ್ಯ ತಿಳಿಸುವಂತಹದ್ದು, ದೇವರ ಮಾರ್ಗವು ಯಾವ ದೋಷವೂ ಇಲ್ಲದ್ದು. ಬೇರೆ ಅಲ್ಲಿ ದೇವರು ತರುವಂತಹದ್ದು ಅನೇಕ ವೇಳೆ. So even when we are faithful, trials will come to test our confidence in God. ದೇವರ ಮೇಲೆ ನಮ್ಮ ನಂಬಿಕೆ, ನಮ್ಮ ಭರವಸೆ ಇದೆಯೋ ಇಲ್ಲವೋ ಎಂಬುದಾಗಿ ಅನೇಕ ರೀತಿಯ ಕಷ್ಟ ಕಾರ್ಪಣ್ಯಗಳಲ್ಲಿ ಬರುವಂತಾಗಿದೆ. ಚಾರೆಪ್ತ ಸ್ತ್ರೀಯ ಮಗನು ಅಲ್ಲಿ ಸತ್ತು ಹೋದಂತಹ ನಿದರ್ಶನ ನೋಡುವಂತರಾಗಿದ್ದೇವೆ. ಅಂಡ್ ದೆನ್ ಎಲಿಯನು ಅಲ್ಲಿ ಪ್ರಾರ್ಥನೆ ಮಾಡಿ ಮತ್ತೆ ಆ ಮಗನು ಸತ್ತು ಹೋದಂತ ಮಗನು ಜೀವದಿಂದ ಎದ್ದು ಬಂದಂತಹ ನಿದರ್ಶನ ಪ್ರೇರೆ ಮನೆಗೆ ಹೋದ್ಮೇಲೆ ನೀವು ಓದ್ಬೋದು. ಆ ಒಂದು ಸಂಗತಿಯಲ್ಲಿ ನಾವು ನೋಡುವಂತರಾಗಿದೆ. ಗಾಡ್ ಇಸ್ ಇನ್ಫ್ಯಾಲಿಬಲ್. ಪ್ರೇರೆ, ಮೊದಲೇದಾಗಿ ಗಾಡ್ ಇಸ್ ಫಸ್ಟ್. ಎರಡನೇದಾಗಿ ಗಾಡ್ ಇಸ್ ಆಲ್ವೇಸ್ ಫೇತ್ಫುಲ್. ಮೂರನೇದಾಗಿ ಗಾಡ್ ಇಸ್ ಇನ್ಫ್ಯಾಲಿಬಲ್. ದೇವರು ಎಷ್ಟು ಮಾತ್ರಕ್ಕೂ ತಪ್ಪು ಮಾಡುವಂತವನಲ್ಲ. ಪ್ರೇರೆ, ಮುಂಜಾನೆ ಒಂದು ಕ್ಷಣ ಅವಲೋಕನ ಮಾಡಿಕೊಳ್ಳೋಣ. 1996 ಇಸ್ವಿ ಇಂಗ್ಲೆಂಡ್ ದೇಶದ 22 ವರ್ಷದ ಸ್ತ್ರೀ, her name was Jackie Pullinger, just 22 years. 22 ವರ್ಷದ ಯುರೋಪಿನ ಲೇಡಿ. 1996 ಇಸ್ವಿಯಲ್ಲಿ she had a passion. ನಾನು ಕರ್ತನ ಸೇವೆಗೆ ಮಾಡಬೇಕೆಂಬಂತ ಒಂದು ಪ್ಯಾಷನ್ ಆಗಿದೆ. 22 ವರ್ಷ ಎಂದಾಗಿರೋ ಯಂಗ್ ಅಂಡ್ ಡೈನಮಿಕ್ ಯೂತ್, ಅನೇಕ ರೀತಿಯ ಯೌವನ ಪ್ರಾಯ. 22 ವರ್ಷ ಅಂದ್ರೆ ಬಬ್ಲಿಂಗ್ ಯೂತ್. ಮಾತ್ರವಲ್ಲ, ನನ್ನ ಕೆರಿಯರ್, ನನ್ನ ಒಂದು ಮುಂದಿನ ಫ್ಯೂಚರ್ ಎಲ್ಲವನ್ನು ನಾನು ಬಿಲ್ಡ್ ಮಾಡಬೇಕೆಂಬುದಾಗಿ 22 ವರ್ಷದ ಯವನಸ್ಥಿಯರು ಅವರು ಹಾತೊರೆಯುವಂತಹದ್ದು. ನನ್ನ ಕೆರಿಯರ್ ಏನು ಬಿಲ್ಡ್ ಮಾಡಲಿ, ನನ್ನ ಒಂದು ಫ್ಯೂಚರ್ ಏನೆಂಬುದಾಗಿ ಯೋಚನೆ ಮಾಡುವಂತಹ ಆ ಒಂದು ದಿನಗಳು. 22 ಇಯರ್ಸ್. ಜಾಕಿ ಪುಲಿಂಗರ್ ಎಂಬಂತಹ ಯುರೋಪಿಯನ್ಸ್ ಲೇಡಿ, ಆಕೆ ಒಂದು ತೀರ್ಮಾನವನ್ನು 22 ವರ್ಷದ ತೀರ್ಮಾನ, ಐ ವಾಂಟ್ ಟು ಸರ್ವ್ ಮೈ ಗಾಡ್, ನನ್ನ ದೇವರಿಗೆ ನಾನು ಸೇವಿಸಬೇಕೆಂಬುದಾಗಿ ಹೇಳಿ ಆಕೆ ತೀರ್ಮಾನ ಮಾಡಿದ್ಲು. ತನ್ನ ಪಾಸ್ಟರ್ಸ್ ಜೊತೆ ಸಭೆಯಲ್ಲಿ ಶೇರ್ ಮಾಡಿದ್ಲು. ಅವರು ಅದಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ ಎಂಬುದಾಗಿ ಹೇಳಿದ್ರು. ಅಷ್ಟೇ, ಎಲ್ಲರೂ ಸಹ ಮೌನವಾದರು. One day she decided, ಆಗ ಅಲ್ಲಿ ಹಡಗು ಆ ದಿನ 96 ಇಸ್ವಿಯಲ್ಲಿ ಬಹುತೇಕವಾದಂತಹ ಪ್ರಯಾಣ ಮಾಡುವಂತಹದ್ದು ಹಡಗಿನಲ್ಲಿ. ಸೊ ಆಕೆ ತನ್ನ ಬಳಿಯಲ್ಲಿ ಒಂದು ಸೂಟ್ ಕೇಸ್ ಅಂತ ತೆಗೆದುಕೊಂಡ್ಲು, ಕೆಲವು ಬಟ್ಟೆಗಳು, only few dollars. ತನ್ನ ಬಳಿಯಲ್ಲಿ ಇದ್ದಂತ ಸ್ವಲ್ಪ ಹಣವನ್ನು ಮಾತ್ರ ತೆಗೆದುಕೊಂಡು ಪ್ರಾರ್ಥನೆ ಮುಖಾಂತರವಾಗಿ ಒಂದು ಹಡಗನ್ನು ಹತ್ತಿ ಆಕೆ she traveled. ಏಷ್ಯಾ ಪ್ರಾಂತ್ಯಕ್ಕೆ ಹೋಗುತ್ತಿದ್ದಂತ ಒಂದು ಹಡಗನ್ನು ಹತ್ತಿ she came out praying, ಕರ್ತನೆ ನನಗೆ ದಾರಿಯನ್ನು ತೋರಿಸು, ಐ ವಾಂಟ್ ಟು ಸರ್ವ್ ಯು ಎಂಬುದಾಗಿ ಹೇಳಿ ಪ್ರಾರ್ಥನೆ ಮಾಡಿ ಒಂದು ಸೂಟ್ ಕೇಸ್ ಅನ್ನು ತೆಗೆದುಕೊಂಡು, ಕೆಲವು ಹಣವಿಲ್ಲ, ಒಂದು ಸ್ವಲ್ಪ ಹಣ ಎಷ್ಟಿದೆ ಅಷ್ಟನ್ನು ತೆಗೆದುಕೊಂಡು ಆಕೆ ಪ್ರಾರಂಭ ಮಾಡಲು. She asked God to show her, ಸ್ವಾಮಿ ನಾನು ಎಲ್ಲಿ ಇಳಿಯಬೇಕೆಂಬುದಾಗಿ ದಯಮಾಡಿ ತೋರಿಸು ಎಂಬುದಾಗಿ ಆಕೆ ಪ್ರಾರ್ಥನೆ ಮಾಡಿಕೆ ಪ್ರಾರಂಭ ಮಾಡಲು. ಪ್ರತಿ ಬಾರಿ ಹಡಗು ಬಂದು ಒಂದು ಬಂದಲ್ಲಿ ನಿಂತಾಗಲೂ ಸಹ there was some uneasiness, ಏನೋ ಒಂದು ರೀತಿಯ ಅಶಾಂತಿ, ಅಸಮಾಧಾನ. She kept quiet. ಹೀಗೆ ಆಕೆ ಪ್ರತಿ ಬಾರಿ ಕೆಲವು ಸಾರಿ ಬಂದಾಗಲೂ ಸಹ ಆಕೆ ಅದೇ ರೀತಿ ಅಸಮಾಧಾನ ಆಯಿತು. ಕೆಲವು ಕಡೆಗೆ ಆ ಒಂದು ಹಡಗು ಹಾಂಗ್ಕಾಂಗಿನ ಆ ಒಂದು ಬಂದರಿಗೆ ಬಂದಾಗ ಆಕೆಗೆ she felt that peace, God led her. ಆ ಹಾಂಗ್ಕಾಂಗಿನ ಆ ಕೌಲೂನ್ ವಾಲ್ ಸಿಟಿ ಎಂಬಂತ ಸ್ಥಳದಲ್ಲಿ ಆಕೆ ಇಳ್ಕೊಂಡ್ಲು. ಆ ಒಂದು ಕೌಲೂನ್ ವಾಲ್ ಸಿಟಿ ಎಂಬುದಾಗಿ ಹೇಳಿದ್ರೆ, it is said it was the most densely populated in those days. ಸುಮಾರು 6.4 ಎಕರೆಯ ಆ ಒಂದು ಪ್ರದೇಶದಲ್ಲಿ 50,000 ಜನರು ಇದ್ದಂತ ಆ ಒಂದು ಪ್ರದೇಶ. ಕಂಪ್ಲೀಟ್ಲಿ ಡ್ರಗ್ ಅಡಿಕ್ಟ್. ಆ ಒಂದು ಪ್ರದೇಶದಲ್ಲಿ ಇದ್ದವರೆಲ್ಲರೂ ಸಹ ಬಹುತೇಕವಾಗಿ ಗ್ಯಾಂಗ್ಸ್ಟರ್ಸ್, ಡ್ರಗ್ ಅಡಿಕ್ಟ್ಸ್, ಒಂದು ರೀತಿಯಲ್ಲಿ ರೆಡ್ ಲೈಟ್ ಏರಿಯಾ ರೀತಿಯಲ್ಲಿ ಇದ್ದಂತಹ ಒಂದು ಪ್ರದೇಶ. ಆ ಸ್ಥಳದಲ್ಲಿ ಪ್ರೇರೆ ಆಕೆ ಹೋಗಿ ಒಂದು ಸಣ್ಣ ರೂಮ್ ಅನ್ನು ಆಕೆ ತೆಗೆದುಕೊಂಡು ಅಲ್ಲಿದ್ದಂಥವ್ರಿಗೆ ಸುವಾರ್ತೆನೆ ಹೇಳುವಂತಹದ್ದು, ಪ್ರಾರ್ಥನೆ ಮಾಡುವಂತಹದ್ದು, ಈ ಒಂದು ಕಾರ್ಯದಲ್ಲಿ ಆಕೆ ಪ್ರಾರಂಭ ಮಾಡಿದ ಮೇಲೆ she was wondered, ಏನೆಂಬುದಾಗಿ ಹೇಳಿದ್ರೆ ಆಕೆ ಯಾರ್ಯಾರಿಗೆ ಪ್ರಾರ್ಥನೆ ಮಾಡಿದ್ಲು ಎಲ್ಲರೂ ಸಹ ಒಂದು ಹೀರೋಯಿನ್, ಆ ಒಂದು ಮಾದಕ ವಸ್ತುವಿಗೆ ಮಾರು ಹೋಗಿ ಅವರು ತಮ್ಮನ್ನು ತಾವು ಬಿಡಿಸಿಕೊಳ್ಳಲಿಕ್ಕಾಗದಂತಹ ಸ್ಥಿತಿಯಲ್ಲಿ ಆ ಒಂದು ಡ್ರಗ್ ಅಡಿಕ್ಟ್ ಆಗಿ ಅನೇಕರು ಬಿದ್ದಂತ ಆ ಜನರ ಅವರ ಮಧ್ಯದಲ್ಲಿ ಸೇವೆಯನ್ನು ಅವರು ಪ್ರಾರಂಭಿಸಿದ್ಲು. ಆಕೆ ಯಾವ್ಯಾವ ವ್ಯಕ್ತಿಗೆ ಪ್ರಾರ್ಥನೆ ಮಾಡಿದ್ಲು ಬೇರೆ, ಅವರು ಆ ಒಂದು ಮದ್ಯ ವ್ಯಸನೆಯಿಂದ ಅವರು ಹೊರಗೆ ಬಂದಂತ ಅನೇಕ ನಿದರ್ಶನಗಳು ಆಕೆ ಕಣ್ಣಾರೆ ಕಾಣಲಿಕ್ಕೆ ಪ್ರಾರಂಭವಾಯಿತು. ಆಕೆ ಹೇಗೆ ತಾನೇ ಮದ್ಯ ವ್ಯಸನಗಳು ಅಡಿಕ್ಟ್ ಆಗಿದ್ದಾರೆ, ಆ ಹೀರೋಯಿನ್ಗೆ ದಾಸರಾಗಿ ಹೋಗಿದ್ದಾರೆ, ಈಕೆ ಪ್ರಾರ್ಥನೆ ಮಾಡಿ ಅವರಿಗೋಸ್ಕರವಾಗಿ ಆಕೆ ತನ್ನ ಪ್ರಾರ್ಥನೆಯ ಲಿಸ್ಟ್ ನಲ್ಲಿ ಆಕೆ ಪ್ರಾರ್ಥನೆ ಮಾಡೋದಕ್ಕೆ ಪ್ರಾರಂಭ ಮಾಡಿದಾಗ ಬೇರೆ ದೇ ಲಾಸ್ಟ್ ದಟ್ ಇಂಟ್ರೆಸ್ಟ್ ಆನ್ ಹೆರಾಯಿನ್. ಆ ಒಂದು ಮಾದಕದ ವಸ್ತುವಿನ ಮೇಲೆ ಒಂದು ಆಸಕ್ತಿ ಹೊರಟು ಹೋಯಿತು. ದೇ ಬಿಕೇಮ್ ಆ ಒಂದು ತಮ್ಮ ಸ್ಥಿತಿಯಿಂದ ಹೊರಬಂದು ಸಾಧಾರಣವಾಗಿ ಎಲ್ಲರೂ ಸಹ ಜೀವಿಸಲಿಕ್ಕೆ ಪ್ರಾರಂಭ ಮಾಡಿದ್ರು. ಡಾಕ್ಟರ್ಸ್ ದೇ ಕಾಂಟ್ ಎಕ್ಸ್ಪ್ಲೈನ್, ದೇ ಕುಡಂಟ್ ಎಕ್ಸ್ಪ್ಲೈನ್ ಹೌ ಕ್ಯಾನ್ ದಿಸ್ ಬಿ ಪಾಸಿಬಲ್. ಆಗ ಜಾಕಿ ಪುಲಿಂಗರ್ ಅವರು ಹೇಳಿದಂತ ಮಾತು, ಐ ಡಿಸ್ಕವರ್ಡ್ the Holy Spirit is stronger than heroin.
ಆ ಹೀರೋಯಿನ್ ಮತ್ತು ಮಾದಕ ವಸ್ತುಗಿಂತಲೂ ಪರಿಶುದ್ಧಾತ್ಮನು ಬಲವುಳ್ಳವನೆಂಬುದಾಗಿ. ಅಲ್ಲಿದ್ದಂಥ ಅನೇಕ ಗ್ಯಾಂಗ್ಸ್ಟರ್ಗಳು ಪ್ರಿಯರೇ ತಮ್ಮ ಆ ಒಂದು ಮಾದಕ ವಸ್ತುವಿಂದ ಹೊರಬಂದು ಅನೇಕರು ದೇ ಬಿಕೇಮ್ ಪಾಸ್ಟರ್ಸ್, ಅನೇಕರು ಸೇವಾ ಕಾರ್ಯಗಳಲ್ಲಿ ತಂದಂತ ಒಂದು ಸಂಗತಿಯನ್ನು ನಾವು ನೋಡುವಂತವಾಗಿದೆ. ಬೇರೆ ಪ್ರಾಯಶಃ ನಾವು ಜಾಕಿ ಪುಲ್ಲಿಂಗರ ರೀತಿಯಲ್ಲಿ ನಾವು ಸೇವೆಗೆ ಹೋಗದೇ ಇರಬಹುದು, ಆದರೆ ವಾಟ್ ವಿ ಸಿ ಇನ್ ಹರ್ ಇಸ್ ಟೋಟಲ್ ಕಮಿಟ್ಮೆಂಟ್, ಕಂಪ್ಲೀಟ್ ಸರೆಂಡರ್ ಟು ಗಾಡ್. ಕರ್ತನೆ, ಐ ಡೋಂಟ್ ನೋ ವಾಟ್ ಇಸ್ ನೆಕ್ಸ್ಟ್ ಸ್ಟೆಪ್, ಮುಂದೆ ಏನ್ ಬರ್ತದೆ, ನೆಕ್ಸ್ಟ್ ಸ್ಟೆಪ್ ಏನೆಂಬುದಾಗಿ ನನಗೆ ಗೊತ್ತಿಲ್ಲ, ಯು ಶೋ ಮಿ ದ ವೇ ಎಂಬುದಾಗಿ ಹೇಳಿ ಆ ಜಾಕಿ ಪುಲ್ಲಿಂಗರ್ ಅವರು ಸಂಪೂರ್ಣವಾಗಿ ದೇವರಿಗೆ ಒಪ್ಪಿಸಿಕೊಟ್ಟು ಆಕೆ ಮುಂದಕ್ಕೆ ಹೋದಂತಹ ಒಂದು ಸಂಗತಿಯನ್ನು ನೋಡುವಂತವಾಗಿದೆ. ಬೇರೆ ಮುಂಜಾನೆ ನಾವು ಕರ್ತನ ಒಂದು ಪ್ರಸನ್ನತೆಯಲ್ಲಿ ಕೆಲವು ಅಮೂಲ್ಯವಂತ ಸತ್ಯತೆಗಳನ್ನು ನಾವು ಕೇಳಿದ್ದೇವೆ. ಈ ಸ್ಥಳದಿಂದ ಹೊರಗಡೆ ಹೋಗೋದಕ್ಕಿಂತ ಮೊದಲು ಪ್ರೇರೆ ಒಂದು ಪ್ರಶ್ನೆಯನ್ನು ಹಾಕಿಕೊಂಡವರಾಗಿ ನಾವು ಹೊರಗಡೆ ಹೋಗುವಂತ, ಲಾರ್ಡ್ ವಾಟ್ ಡು ಯು ವಾಂಟ್ ಮಿ ಟು ಡೂ? ಕರ್ತನೆ, ನಾನು ಏನು ಮಾಡಬೇಕು, ನಿನ್ನ ಚಿತ್ತವೇನು ನನ್ನ ಜೀವಿತಗಳಲ್ಲಿ ತಿಳಿಯಪಡಿಸು ಎಂಬುವಂತ ಒಂದು ಪ್ರಶ್ನೆಯೊಡನೆ ಹೋಗೋಣ. ಯಥಾರ್ಥವಾಗಿ ಯಾವ ರೀತಿಯಲ್ಲಿ ಜಾಕಿ ಪುಲ್ಲಿಂಗರ್ ಸಂಪೂರ್ಣವಾಗಿ ಆಕೆ ಒಪ್ಪಿಸಿಕೊಟ್ಟು ಆಕೆ ಕರ್ತನೆ ನನ್ನ ಮುಂದಿನ ಹೆಜ್ಜೆ ನೀನು ತೋರಿಸು ಎಂಬುದಾಗಿ ಕರ್ತನಿಗೆ ಒಪ್ಪಿಸಿಕೊಟ್ಟಳು. ಹಾಗೆ ಕರ್ತನೆ, ಐ ಡೋಂಟ್ ನೋ ವಾಟ್ ಇಸ್ ವೇಟಿಂಗ್ ನೆಕ್ಸ್ಟ್ ಡೇ, ಮುಂದಿನ ಒಂದು ಹೆಜ್ಜೆಯಲ್ಲಿ ಏನು ಕಾಯ್ತಾ ಇದೆ ನನಗೆ ಗೊತ್ತಿಲ್ಲ. ಕರ್ತನೆ, ನನಗೆ ದಯಮಾಡಿ ನಾನು ಏನು ಮಾಡಬೇಕೆಂಬುದನ್ನು ತಿಳಿಯಪಡಿಸು ಎಂಬುದಾಗಿ ನಮ್ಮನ್ನು ನಾವು ಆತನಿಗೆ ಒಪ್ಪಿಸಿಕೊಡೋಣ ಪ್ರೇರೆ. ಹಾಗೆ ಮಾಡುವಾಗ ಕರ್ತನು ನಮ್ಮ ಮುಂದಿನ ಎಲ್ಲ ಕಾರ್ಯವನ್ನು ಆತನು ಸರಾಗ ಮಾಡುವಂತನಾಗಿದೆ. ಕರ್ತನ್ ತಾನೇ ಈ ಕೆಲವು ಆಲೋಚನೆಗಳನ್ನು ಆಶ್ವಾಸಲಿ.